ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2. ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್. ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರಥಹಳ್ಳಿ. ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಗೋಲ್ಡ್ ಬೈಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಸೊ ಇವತ್ತು ಕೂಡ ನಿನ್ನೆ ಹಾಗೆ ಡಬಲ್ ಮನರಂಜನೆ, ಸೂಪರ್ ಆಕ್ಟಿಂಗ್ ಅಂಡ್ ಎಷ್ಟು ಬ್ಲಾಕ್ ಬಸ್ಟರ್ ಬರುತ್ತೆ ಅಂತ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಇವತ್ತು ಯಾರು ಯಾವ ಸ್ಟಾರ್ ಜೊತೆ ಆಕ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ ನೋಡೋಣ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಹಾಗೂ ರಾಧಿಕಾ ಪಂಡಿತ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಈ ಚಿತ್ರದ ಅದ್ಭುತವಾದಂತಹ ಲವ್ ಸ್ಟೋರಿಯನ್ನ ಅದ್ದೂರಿಯಾಗಿ ಅಭಿನಯಿಸೋದಕ್ಕೆ ಬರ್ತಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಮೈಸೂರಿನ ತನಿಷ್ಕಾ ಹಾಗೂ ಕಿರುತೆರೆ ಕಲಾವಿದ ಅಶ್ವಿನ್ ಅವರನ್ನ ಪ್ಲೀಸ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಬನ್ನಿ. ಹೇಳಿ. ಹಾ, ಅದು ನೀವು ನನ್ನ ಸಿಮ್ ಕಾರ್ಡ್ ತಗೊಂಡೋದಾಗಿಂದ ನಂಗೆ ಯಾವುದು ಫೋನೇ ಬರ್ತಾ ಇಲ್ಲ. ನೀವು ತಗೊಂಡೋಗಿ 10 ನಿಮಿಷ ಆದ್ಮೇಲೆ ನಂಗೆ ರಿಯಲೈಸ್ ಆಯಿತು ನೀವು ತಗೊಂಡೋಗಿದ್ದು ಬರೀ ನನ್ನ ಸಿಮ್ ಕಾರ್ಡ್ ಅಲ್ಲ, ನನ್ನ ಹಾರ್ಟ್ನ ಅಂತ. ಇನ್ಮೇಲಿಂದ ನೀವು ಅನ್ನೋನ್ ನಂಬರಿಂದ ಅಲ್ಲ, ಕಾಲ್ ಸೆಂಟ್ರಿಂದ ಕಾಲ್ ಬಂದ್ರು ಕಾಲ್ ಪಿಕ್ ಮಾಡ್ತೀನಿ. ನೀವು ಪಬ್ಲಿಕ್ ಬೂತ್ ಇಂದ ನನಗೆ ಮಿಸ್ ಕಾಲ್ ಕೊಟ್ಟರು ವಾಪಸ್ ಕಾಲ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಯಾರಾದ್ರೂ ಒಳ್ಳೆ ಲಾಯರ್ ಗೊತ್ತಿದ್ರೆ ನಂಗೊಂದು ಆಂಟಿಸಿಪೇಟರಿ ಬೇಲ್ ಕೊಡ್ಸ್ಬಿಡಿ. ಯಾಕೆ ಅಂದ್ರೆ ಇನ್ಮೇಲಿಂದ ನಿಮ್ಮನ್ನು ಯಾರಾದ್ರೂ ಗುರಾಯಿಸೋದಾಗ್ಲಿ ರೇಗ್ಸೋದಾಗ್ಲಿ ಅಷ್ಟೇ ಯಾಕೆ ಕಣ್ಣೆತ್ ನೋಡಿದ್ರು ಸಹ ಚೆಚ್ಚಾಕ್ಬಿಡ್ತೀನಿ. ಆಮೇಲೆ ನಾನ್ ಜೈಲ್ಗೆ ಹೊರಟೋದ್ರೆ ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋರು ಯಾರು? ಅದು ಫ್ಲೋಲ್ ಏನೋ ಬರ್ತಾ ಇದೆ, ಮಾತಾಡ್ತಾ ಇದ್ದೀನಿ. ಟೆನ್ಷನ್ ಅಲ್ಲಿ 1-2 ಡೈಲಾಗ್ ಆ ಕಡೆ ಈ ಕಡೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇದರಲ್ಲಿ ಹರ್ಷನ ಕುಂಕುಮ, ಹೂವು, ಬಳೆ ಎಲ್ಲ ಇದೆ. ನಮ್ ಕಡೆ ಇದನ್ನ ಶುಭ ಸಂದರ್ಭಗಳಿಗೆ ಬಾಗಣ ಅಂತ ಕೊಡ್ತಾರೆ. ನನ್ನ ಬದುಕಲ್ಲಿ ಇದಕ್ಕಿಂತ ದೊಡ್ಡ ಶುಭ ಸಂದರ್ಭ ಇನ್ನೊಂದಿಲ್ಲ. ವ್ಯಾಲೆಂಟೈನ್ಸ್ ಡೇಗೆ ಕಾರ್ಡು ರೋಜಾ ಹೂ ಕೊಡೋ ಕ್ಯಾಟಗರಿ ನಂದಲ್ಲ. ಒಬ್ಬ ಕನ್ನಡದ ಹುಡುಗ ಒಬ್ಳು ಕನ್ನಡದ ಹುಡುಗಿಗೆ ಈ ರೀತಿ ಪ್ರೀತಿ ವ್ಯಕ್ತಪಡಿಸಿದ್ರೆ ಚಂದ ಅಂತ ಅನಿಸ್ತು. ನನಗಿಷ್ಟ ಆಗಿರೋ ಮೊದಲನೇ ಹಾಗೂ ಕೊನೆ ಹುಡುಗಿ ನೀವೇ. ಇನ್ಮೇಲಿಂದ ನೀವು ನಮ್ಮೋರು, ನಾವು ನಿಮ್ಮೋರು. ನಿಮ್ ಹೆಸರು ರಾಮಾಚಾರಿ ಅಂತ ನನಗೆ ಗೊತ್ತು. ನನ್ನ ಹೆಸರು ಮಾರ್ಗ್ರೆಟ್. ನಿಮ್ಮ ಅಪ್ಪ ಅಮ್ಮನಿಗೆ ಕಲಾ, ಶೀಲಾ, ಚಂಚಲ ಅಂತ ಏನೇ ಹೆಸರಿಟ್ಟಿರ್ಬೋದು, ಆದ್ರೆ ಇನ್ಮೇಲಿಂದ ಈ ರಾಮಾಚಾರಿಗೆ ನೀವು ಮಾರ್ಗ್ರೆಟ್. ಬರ್ಲಾ? 1 ನಿಮಿಷ. ಇದು ನನ್ನ ಕಡೆಯಿಂದ ಫಸ್ಟ್ ಗಿಫ್ಟ್. ಇನ್ಮೇಲೆ ಕಾಲ್ ಬರ್ತಾ ಇರುತ್ತೆ. 24 hours ಫೋನ್ ಆನಲ್ಲೇ ಇರುತ್ತೆ. ರಾಮಾಚಾರಿ, ನೀವು ಕಾಲೇಜಿಗೆ ಬರ್ತೀರಾ, ಕ್ಲಾಸಿಗೆ ಯಾಕೆ ಬರಲ್ಲ? ನಾನು ಕ್ಲಾಸ್ ಅಲ್ಲ, ಮಾಸ್. ಸಾರಿ ಮರ್ಗಿ, ನಂಗೆ ಗೊತ್ತು ನಿಂಗೆ ಕೋಪ ಬಂದಿರುತ್ತೆ ಅಂತ. ನಾನು ಏನ್ ಮಾಡಲಿ? ನನ್ನ ಫ್ಯಾಮಿಲಿ ಹೋಗ್ಲಿ ಬಿಡು. ಹ್ಯಾಪಿ ಬರ್ಡೇ ಟು ಯು. ಅರ್ಥ ಮಾಡ್ಕೊ ಮರ್ಗಿ, ಇವತ್ತು ನಿನ್ನ ಬರ್ಡೇ, ನೀನು ತುಂಬಾ ಖುಷಿಯಾಗಿರ್ಬೇಕು. ನನ್ನ ಖುಷಿಯೆಲ್ಲ ಹಾಳಾಗೋಯ್ತು. ಇನ್ಯಾವ ಖುಷಿನೂ ಉಳ್ದಿಲ್ಲ. ಮರ್ಗಿ, ನಾನೇನು ಬೇಕು ಅಂತ ಮಾಡದ್ನ? ಅದೇನಾಯ್ತು? ಏನು ಹೇಳ್ಬೇಡ ನೀನು. ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ ನಿನ್ನ ಹತ್ರ. ಕಾರಣ ರೆಡಿ ಮಾಡ್ಕೊಂಡೇ ಬಂದಿರ್ತೀಯ. ಅವತ್ತು ನಿನ್ನ ಫ್ರೆಂಡ್ ಪೊಲೀಸ್ ಸ್ಟೇಷನಲ್ಲಿದ್ದ, ಮೊನ್ನೆ ನಿನಗೆ ಹುಷಾರಿರ್ಲಿಲ್ಲ. ಇವತ್ತೇನು ಕಾರಣ? ಓ, ನಿಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ವಾ ಅಥವಾ ನಿಮ್ಮ ಅಪ್ಪಂಗೆ ಹುಷಾರಿರ್ಲಿಲ್ವಾ?
ಯಾಕೆ ಸುಮ್ಮನಾದೆ? ಎಲ್ಲರೂ ನಿನ್ನ ಬಗ್ಗೆ ಹೇಳ್ತಿದ್ದಿದ್ದೆ ನಿಜ. ನಾನೇ ಏನೇನೋ ಅನ್ಕೊಂಡಿದ್ದೆ. ಇವತ್ತು ನನ್ನ ಬರ್ತ್ಡೇ ಅನ್ನೋ ಸಣ್ಣ ವಿಷಯನೂ ನಿನಗೆ ಲೆಕ್ಕಕ್ಕಿಲ್ಲ ಅಂದರೆ ನಾನು ನಿನ್ನನ್ನು ನಂಬ್ಕೊಂಡು ಬಂದರೆ ನನ್ನನ್ನು ಲೆಕ್ಕಕ್ಕೆ ಇಟ್ಕೋತೀಯಾ? ಪ್ರೀತಿ ಮಾಡಿದ ಹೊಸರಲ್ಲಿ ನಾನೇ ನಿನಗೆ ಪ್ರಪಂಚ, ನನ್ನ ಜೊತೆನೇ ಇರ್ತಿದ್ದೆ. ಇವಾಗ ನಾನು ಸಿಕ್ಕಿದ್ದೀನಿ ಅಂತ ಪಕ್ಕ ಆಯ್ತು ಅಲ್ವಾ? ಅದಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ವಾ? ಬರ್ತೆ ದಿನ ಮನ್ಸು ನೋಯಿಸ್ಬಾರ್ದು ಅಂತ ಸುಮ್ಮನೆ ಏನ್ ಬೇಜಾನ್ ಮಾತಾಡ್ತಾ ಇದ್ಯಾ? ನಾನೇ ನಿನ್ ತಲೆ ಕೆಡ್ಸಿರ್ಲಿಲ್ಲ, ನೀನೇ ನನ್ನಿಂದ ಲವ್ 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 ಅಂತ ಸುತ್ತಿದ್ದು. ಎಲ್ರಿಗೂ ಅವ್ರದೇ ಆದಂತ ಪ್ರಪಂಚ ಇರುತ್ತೆ. ಲವ್ ಆದ ತಕ್ಷಣ ಯಾರು ಫ್ರೆಂಡ್ಸನ್ ಬಿಟ್ಬಿಡು, ಅಪ್ಪನ್ ಬಿಟ್ಬಿಡು, ಅಮ್ಮನ್ ಬಿಟ್ಬಿಡು ಅಂತ ಹೇಳಲ್ಲ. ಫ್ರೆಂಡ್ಸ್ಗೆ ಹೆಲ್ಪ್ ಮಾಡೋ ತಪ್ಪ? ಫ್ರೆಂಡ್ಸ್ ಟೈಮ್ ಪಾಸಾ? ಹಾಗಿದ್ರೆ ನಾನ್ ಟೈಮ್ ಪಾಸಾ? ಬೇಕಾದಾಗ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಅಕಸ್ಮಾತ್ ಯಾಕೆ ಕಾಲ್ ಮಾಡಿಲ್ಲ ಅಂತ ಕೇಳಿದ್ರೆ ಮರ್ತೋಯ್ತು ಅನ್ನೋದು ಅಥವಾ ಸುಳ್ಳು ಹೇಳೋದು? ನಾನ್ ಸುಳ್ಳು ಹೇಳಕ್ ಮಾಡಿದ್ದೆ ನೀನು ಕಣೆ. ನಾನ್ ಯಾವಾಗ್ಲೂ ನೀನು ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡು ಓಡಾಡಕ್ ಆಗಲ್ಲ ನನ್ಗೆ. ನಾನು ನಿನ್ ಫೋನ್ಗೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ, ನಿನ್ ಮೆಸೇಜ್ಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ನಂಗೆ ನಿನ್ ಮೇಲೆ ಲವ್ ಇಲ್ಲ ಅಂತಲ್ಲ. ನೀನ್ ಹೇಳಿದ ಜಾಗಕ್ಕೆ ನೀನ್ ಹೇಳಿದ ಟೈಮಿಗೆ ಬರ್ಲಿಲ್ಲ ಅಂದ್ರೆ ನನಗೆ ಜವಾಬ್ದಾರಿ ಕಮ್ಮಿ ಆಗಿದೆ ಅಂತಲ್ಲ. ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ವಿಷಯ ಇತ್ತು ಅಂತ. ಹೌದು, ಇರುತ್ತೆ. ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ರಿಗೂ ನಿನ್ನ ಹತ್ರ ಟೈಮ್ ಇರುತ್ತೆ, ನನಗೆ ಮಾತ್ರ ಇರಲ್ಲ. ಯಾವ ಹುಡುಗಿನೂ 24 ಗಂಟೆ ನನ್ನ ಜೊತೆನೇ ಇರು ಅಂತ ಬಯಸಲ್ಲ. ಬರ್ತ್ಡೇ ದಿನ ಫಸ್ಟ್ ವಿಶ್ ತನ್ನ ಲವ್ವರ್ ಮಾಡ್ಲಿ ಅಂತ ಬಯಸೋ ತಪ್ಪ? ಏನಂಗಂದ್ರೆ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ಬೇಕಾ? ಇದನ್ನ ಪ್ರೀತಿಯನ್ನೆಲ್ಲ ಮಾರ್ಗಿ ಸ್ವಾರ್ಥ ಅಂತಾರೆ. ನಿನ್ನ ನಂಬಿ ನಾನು ದೊಡ್ಡ ತಪ್ಪು ಮಾಡಿದೆ. ಏನ್ ನಂಬೋದು? ನೀವುಗಳು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತೀರಾ. ನಿಮಗೆ ನಮ್ಮ ಒಳ್ಳೆತನಕ್ಕಿಂತ ಬೇಕಾಗಿರೋದು ಲೈಫ್ ಸೆಕ್ಯೂರಿಟಿ. ಕೇಳಿಸ್ಕೊ, ಅದೇ ನಾವು ಹುಡುಗರು ಒಂದು ಸಲ ಒಂದು ಹುಡುಗಿನ ಮನಸಾರೆ ಇಷ್ಟಪಟ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮೂಮೆಂಟೇ ಅವಳು ಯಾರು, ಅವಳ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಳ್ದೆ ಹೋಗಿ ಐ ಲವ್ ಯು ಅಂತ ಹೇಳ್ತೀವಿ. ಅದು ನಿಜವಾದ ಪ್ರೀತಿ. ಅದೇ ನಾವು ಮಾಡೋ ದೊಡ್ಡ ತಪ್ಪು. ನೀನಿಷ್ಟು ಚೀಪಾಗಿ ಮಾತಾಡ್ತಾ ಇದ್ರು ಹೋಗಿ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನೀನ್ ಈ ಜನ್ಮದಲ್ಲಿ ಬದಲಾಗಲ್ಲ. ತಪ್ಪು ಮಾಡಿದ್ರೆ ತಾನು ಬದಲಾಗೋದಕ್ಕೆ? ನೋಡೆ, ನಾನು ಇರೋದೇ ಹಿಂಗೆ. ಈ ರಾಮಾಚಾರಿ ನಿನಗೆ ಬೇಕು ಅಂದ್ರೆ ನಾನು ನೀನು ಹಿಂಗೆ ಅಕ್ಸೆಪ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಹೋಗ್ತಾ ಇರೋ. ಹೋಗ್ತೀನಿ. ನಾನು ಹೋದ್ಮೇಲೆ ನನ್ನ ಬೆಲೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನೀನ್ ಇಲ್ಲಾಂದ್ರೆ ನಾನೇನ್ ಸತ್ತು ಹೋಗ್ತೀನಿ ಅನ್ಕೊಂಡಿದ್ಯಾ? ನೀನ್ ಬರೋಕಿನ್ನ ಮುಂಚೆನೂ ಚೆನ್ನಾಗಿದ್ದೆ, ನೀನ್ ಹೋದ್ಮೇಲೂ ಚೆನ್ನಾಗಿರ್ತೀನಿ. ಬಾಟ್ಲ್ ಹಿಡ್ಕೊಂಡು ಮೂಲೆಗೆ ಸೇರ್ಕೊಳ್ಳಲ್ಲ, ಹೋಗಿಲ್ಲ. ನಾನ್ ಸತ್ರು ನೀನ್ ಬರ್ಬಾರ್ದು. ಬರಲ್ಲ, ಹೋಗ್. ರಾಮಾಚಾರಿ, ರಾಮಾಚಾರಿ, ಮರ್ಗೆ ಮರ್ಗೆ ನಾನ್ ಬಿಟ್ಟು ಹೋಗೋದ್ರೆ ಬಿಟ್ಟು ಬಿಡ್ತೀಯಾ? ಮರ್ತು ಹೋಗೋ ಅಂದ್ರೆ ಮರ್ತು ಬಿಡ್ತೀಯಾ? ನಾನ್ ನಿನ್ನ ಮದ್ವೆ ಆಗ್ತಿಲ್ಲ ಅಂತ ಗೊತ್ತಿದ್ರು ಯಾಕೆ ಬಂದ್ ನನ್ ಮದ್ವೆ ನಿಲ್ಸ್ಲಿಲ್ಲ? ನಮ್ಮ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ವಾ? ಅಕಸ್ಮಾತ್ ನಾನೇನಾರ ಅಲ್ಲಿಗೆ ಬಂದಿದ್ರೆ ನನ್ನ ಮೇಲಿರೋ ಕೋಪಕ್ಕೆ ನೀನು ಅವನ್ನೇ ಮದುವೆ ಆಗ್ಬಿಡ್ತಾ ಇದ್ದೆ. ಸರಿ, ನಾನು ಇಲ್ಲೇ ಇದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಈ ದುರ್ಗದಲ್ಲಿ ನನ್ ರಾಮಾಚಾರಿ ಎಲ್ಲಿರ್ತಾನೆ ಅಂತ ಈ ಮಾರ್ಗರೇಟೆ ಗೊತ್ತಿರಲ್ವಾ? ಸರಿ, ಮುಂದೆ ಮಿಸ್ ಆಗ್ತೀಯ ಅನ್ಕೊಂಡಿದ್ದೆ. ಮಿಸ್ಸಸ್ ಆಗೋದಿಲ್ಲೇ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ, ದುಃಖದೋ ಗೌರಿ ರಾಮಚಾರಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಎಲ್ಲರಿಗೂ ಇಷ್ಟ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಅದರಲ್ಲೂ ಕರ್ನಾಟಕದ ಮೋಸ್ಟ್ ಫೇವರೆಟ್ ಜೋಡಿ ಯಶ್ ಸರ್ ಹಾಗೂ ರಾಧಿಕಾ ಪಂಡಿತ್ ಅವರು ಸಿನಿಮಾದಲ್ಲೂ ಜೋಡಿಯಾಗಿ ನಟಿಸಿದಂತ ಒಂದು ಚಿತ್ರ. ಇವತ್ತು ಜೋಡಿಯಾಗಿ ವೇದಿಕೆ ಮೇಲೆ ತನಿಷ್ಕಾ ಅವರು ನಟಿಸಿದ್ದಾರೆ ಹಾಗೂ ಅವರ ಜೊತೆ ಅಶ್ವಿನ್ ನಟಿಸಿದ್ದಾರೆ. ಅಶ್ವಿನ್, ವೆಲ್ಕಮ್ ಟು ಮಹಾನಟಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಅವ್ರಿಗೆ ಸಪೋರ್ಟ್ ಮಾಡಿದಕ್ಕೆ. ಮಿಸ್ಟರ್ ಬಂಗಾರ ಅವರೇ. ಹಾಯ್ ಅಶ್ವಿನ್. ಹಾಯ್ ಸರ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು. ಹಾಯ್ ತನಿಷ್ಕಾ. ಹಲೋ ಸರ್. ಅಗೇನ್ ಒನ್ ಆಫ್
ಇಂಡಸ್ಟ್ರೀಸ್ ಬಿಗ್ಗೆಸ್ಟ್ ಹಿಟ್ಸ್ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಅವತ್ತಿನ ಟೈಮಿಗೆ ಒನ್ ಆಫ್ ದಿ ರೆಕಾರ್ಡ್ ಕಲೆಕ್ಷನ್ಸ್ ಮಾಡಿದಂಥ ಒಂದು ಸಿನಿಮಾ. ನನಗೆ ಫಸ್ಟ್ ಸೀನ್ ಆಗಿ ನೆಕ್ಸ್ಟ್ ಈ ಗೆಟಪ್ ಅಲ್ಲಿ ಬಂದ್ಮೇಲೆ ಆ ಜಗಳ ಸೀನಲ್ಲೆಲ್ಲ ಬ್ರಿಲಿಯಂಟ್ ಯುವರ್ ಸೂಪರ್ಬ್. ಆ ಟೋನು, ಅಗ್ರೆಷನ್, ಆ ಟೈಮಿಂಗು, ಎವ್ರಿಥಿಂಗ್ ವಾಸ್ ವೆರಿ ನೈಸ್. ವೆರಿ ವೆಲ್ ಡನ್ ಬ್ರದರ್. ಥ್ಯಾಂಕ್ ಯು. ತನಿಷ್ಕಾ ಹಾಂ ಸರ್. ಬೆಟರ್. ನನಗೇನು ಲಾಸ್ಟ್ ಎಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ, ತುಂಬಾ ಹೋಮ್ವರ್ಕ್ ಆಗಿದೆ ಅಂತ ಗೊತ್ತಾಗ್ತಿದೆ ನನಗೆ. ಸೊ ಇನ್ನೊಂಚೂರು ಬೆಟರ್ ಆಗ್ತಾನೆ ಹೋಗ್ಬೇಕು. ಹಿಂಗೆ ನೀವು ಡ್ರಾಪ್ ಆಗದೆ ಸ್ವಲ್ಪ ಬೆಟರ್ ಆಗ್ತಾನೆ ಹೋಗ್ಬೇಕು ನೀವು. ಸರಿನಾ? ದೇರ್ ಆರ್ ಸಮ್ ವೆರಿ ಗುಡ್ ಪೋರ್ಷನ್ಸ್. ಐ ಥಿಂಕ್ ಏನೋ ಓವರ್ ಮಾಡ್ದೇನೆ ಅದೆಲ್ಲ ಕಂಟ್ರೋಲ್ಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಗುಡ್ ಟ್ರೈ, ಗುಡ್ ಲಕ್. ಗುಡ್ ಲಕ್. ಥ್ಯಾಂಕ್ ಯು ತರುಣ್ ಅವರೇ. ಅಲ್ಲ ಸರ್, ನೀವ್ ಹೇಳಿ, ಅವ್ರಿಗೆ ನೀವು ಪ್ರಪೋಸ್ ಎಲ್ಲ ಮಾಡಿದ್ರಿ, ಓಕೆ, ರಿಹರ್ಸಲ್ ಎಲ್ಲ ಮಾಡ್ಬೇಕಾದ್ರೆ ಹೆಂಗಿತ್ತು ಸರ್? ರಿಹರ್ಸಲ್ ಸ್ವಲ್ಪ ಕಮ್ಮಿ ಮಾಡಿದ್ ನಾವು ಆಕ್ಚುಲಿ. ಓ ಹೌದಾ? ಮಾಡೋ ಟೈಮಲ್ಲಿ ಚೆನ್ನಾಗಿತ್ತು. ಅಲ್ಲ, ನಿಮ್ಗೆ ಟಾರ್ಚರ್ ಮಾಡ್ಲಿಲ್ವಾ ಸರ್ ಆ ಹುಡುಗಿ ರಿಹರ್ಸಲ್ ಟೈಮ್ ಅಲ್ಲೆಲ್ಲ? ಇಲ್ಲ ಪಾಪ, she was very ನಾನೊಂದು ಪ್ರಶ್ನೆ ಕೇಳಲ್ಲ, ನಾನೊಂದು ಜೋಕ್ ಕೇಳಲ್ಲ, ಈ ತರದ್ ಏನು ಕೇಳಿಲ್ವಾ? ಇಲ್ಲ, ಪ್ರಾಬ್ಲಿ ನಾನು ಅವ್ರಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣಿಸ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಬರ್ತಿದ್ದಂಗೆ ಎಲ್ಲಿ ಸ್ಕ್ರಿಪ್ಟ್ ಕೊಡಿ, ಇಷ್ಟೊಂದಿದೆಯಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಸ್ಟೂಡಿಯಸ್ ಆಗಿದ್ರಲ್ವಾ, ನನ್ನ ಪಾಪ ಫುಲ್ ಸೀರಿಯಸ್ ಆಗಿದ್ದಾರೆ, ಆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ನಾನು ಫುಲ್ ಸ್ಟೂಡಿಯಸ್ ಆಗೋದೆ. ಓ ಏನು ಕೇಳಿ, ಅವ್ರ ಇನ್ನೊಂದು ಟ್ಯಾಲೆಂಟ್ ನೀವು ನೋಡಿಲ್ಲ ಅಲ್ಲ ಸರ್? ಇಲ್ಲ. ಶುರು ಮಾಡಮ್ಮ. ಸೊ ನಾನು ಕ್ವೆಶ್ಚನ್ ಕೇಳ್ತೀನಿ. ತುಂಬಾ ಪೀಸ್ಫುಲ್ ಆಗಿರೋ ರಾಮುನ ಏನಂತ ಕರೀತಾರೆ? ಬಿಂದಾಸ್ ಆಗಿ ಪೀಸ್ಫುಲ್ ಆಗಿರೋ ರಾಮುನ. ಆರಾಮು. ಉತ್ತರ ಗೊತ್ತಾಗ್ತಾ ಇದೆ. ವಾವ್, ಆರಾಮು, ಸೂಪರ್. ರೋಟಿ ಚಪಾತಿಗೆ ಹೋಗಿ ಕಿಸ್ ಮಾಡುತ್ತೆ, ಅವಾಗ ಚಪಾತಿ ರೋಟಿಗೆ ಏನಂತ ಹೇಳುತ್ತೆ? ರೋಟಿ ಚಪಾತಿಗೆ ಕಿಸ್ ಮಾಡುತ್ತೆ, ಚಪಾತಿ ಅದಕ್ಕೆ ಏನಂತ ಹೇಳುತ್ತೆ? ಕಿಸ್ ಮೀ. ಚಿ ರೋಟಿ. ಸರ್ ನಿಜ ಹೇಳಿ ಸರ್, ಸರ್ ಏನ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ನೀವು? ಬಂದಿದ್ದೀರ ತಾನೆ ಆನ್ಸರ್ಸ್ ಎಲ್ಲ? ಹೌದು, ತನಿಷ್ಕಾ ಇದೇನೋ ಮುಂಚೆನೆ ಕೊಟ್ಟಿಲ್ಲ ತಾನೆ dealing ಇದೆ. question ಅಲ್ಲ, paper leak ಆಗಿದೆ. ಮ್ಯಾಟ್ರ್ ಅದಲ್ಲ. ರಮೇಶ್ ಸರ್ಗೆ ನಂಬಕ್ಕಾಗ್ತಿಲ್ಲ ನಾನು ಈ ತರ ಒಂದು ಆನ್ಸರ್ ಮಾಡೋಣ. ನಾನು ಎಲ್ಲಿಂದ, ನಾನು ಇಂಜಿನಿಯರಿಂಗ್ ಇಂದ ಹಿಡಿದು ಮೋಟಿವೇಶನ್ ಇಂದ ಹಿಡಿದು ನಾನು 7ನೇ ಕ್ಲಾಸಿಗೆ ಬಂದ ಅಂತ ರಮೇಶ್ ಸರ್ ಆನ್ಸರ್ ಮಾಡಿದ್ಮೇಲೆ ಫೀಲ್ ಆಗ್ತಿದೆ ಅವ್ರಿಗೆ. ಸರ್ ಏನಾಗ್ತದೆ? ಹೌ ಆರ್ ಯು ಆನ್ಸರಿಂಗ್? ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ. ಹೌದು, ಈಗ ರಮೇಶ್ ಸರ್ ಆನ್ಸರ್ ಮಾಡಲ್ಲ. ನೀವು ಹೇಳಿ. ಶರ್ಟ್ ನ ಹೋಗಿ ಮೂಲೆಯಲ್ಲಿ ಬಿಸಾಕ್ತಾರೆ, ಏನಂತ ನನಗೆ ಕರೀತಾರೆ? ಗೊತ್ತು. ಮ್ಯಾಮ್ ಹೇಳಿ, ಈಸಿ ಇದೆ ಇದು. ಇಲ್ಲಿ ಕಾಮಿಡಿ. ಓಕೆ, ಮೂಲಂಗಿ. ಮೂಲಂಗಿ. ಕರೆಕ್ಟ್. ಕರೆಕ್ಟ್ ಆನ್ಸರ್. ಮೇಡಮು ದಾಟಿದ್ರು, ಮೇಡಮು ಪಾಸು, ಮೇಡಮು ಪಾಸು. ನಾನು ರಿಟೈರ್ಮೆಂಟ್ ತಗೊಂತಾ ಇದ್ದೀನಿ ಇಲ್ಲಿಂದ. ಥ್ಯಾಂಕ್ ಯು ಸರ್. ಇನ್ನೊಂದು ಲಾಸ್ಟ್ ನಿಮ್ಗೋಸ್ಕರ. ಚಾಕ್ ಪೀಸ್ ಕ್ಲಾಸಿಗೆ ಲೇಟ್ ಆಗಿ ಹೋದ್ರೆ ಏನಂತ ಕರೀತಾರೆ? ಚಾಕ್ ಪೀಸ್ ಕ್ಲಾಸಿಗೆ ಲೇಟಾಗಿ ಹೋದ್ರೆ ಚಾಕ್ಲೇಟ್. ಈಗ ನಿಮ್ಗೆ ಸ್ಟಾರ್ ರೇಟಿಂಗ್ಸ್ ಬಂತ ಬೇಬಿ? ಬಂದಿಲ್ಲಲ್ಲ? ತರುಣ್ ಅವರೇ 4 stars. ಪ್ರೇಮ ಮ್ಯಾಮ್ 4. ನಿಶ್ವಿಕಾ 4.5. 4.5. ಕಂಗ್ರ್ಯಾಚುಲೇಷನ್ಸ್ ಅನುಷ್ಕಾ. ಥ್ಯಾಂಕ್ ಯು. ಐಶ್ವರ್ಯ ಅವರೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೀತಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ಮನಸ್ಸು ಒಬ್ಬರನ್ನ ಇಷ್ಟಪಟ್ರೆ ಪ್ರಾಣ ಹೋದ್ರೂ ಕೂಡ ಅವರ ಮೇಲಿರುವಂತ ಪ್ರೀತಿ ಸಾಯಲ್ಲ. ಹೀಗೆ ಸಾವಿನಾಚೆಗಿರುವಂತ ಪ್ರೀತಿಯನ್ನ ಪರ್ಫಾರ್ಮ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮೈಸೂರಿನ ಸಿಂಚನ ಹಾಗೂ ಬ್ರಹ್ಮಗಂಟು ಧಾರಾವಾಹಿಯ ನರಸಿಂಹ. ಸಾಲು ಸಾಲು ಹೇಳುವನು, ಕೇಳದೆ ಹೋದರೆ ಮಾಡಲ ಸಾವಿರ ಯೋಚನೆ. ಕಣ್ಣ ತುದಿಯ ಓರೆಯಲಿ ಚೂರೆ ಚೂರು ನಾಚುವನು, ಸಾಲದೆ ಹೋದರೆ ನೀಡಲು ಅಪ್ಪ ದೇವ್ರೆ, ನನ್ನ ಜಾತಕದಲ್ಲಿ ಏನೋ ಸಮಸ್ಯೆ ಇದೆಯಂತೆ. 11 ದಿನ ನಾನು ನಿನ್ನ ದೇವಸ್ಥಾನಕ್ಕೆ ಬರ್ಬೇಕಂತೆ. ನಮ್ಮ ಅಮ್ಮನಿಂದ ನೀನೇ ಕಾಪಾಡಬೇಕು ಆಂಜನೇಯ ಸ್ವಾಮಿ. ಓಂ ಆಂಜನೇಯ ನಮಃ, ಓಂ ಆಂಜನೇಯ ನಮಃ, ಓಂ ಆಂಜನೇಯ ನಮಃ. ಹಾಯ್, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಹಾಯ್. ನಾನು ಯಾರು ಅಂತ ನಿಮಗೆ ಗೊತ್ತಾ?
ನೋಡಿ, ನಾನು ಯಾರು ಅಂತ ನಿಮಗೆ ಗೊತ್ತಾ, ನೀವು ಯಾರು ಅಂತ ನನಗೆ ಗೊತ್ತಾ ಅನ್ನೋದು ಯಾವುದು ಮುಖ್ಯ ಅಲ್ಲ. ಈಗ ಮುಖ್ಯ ಏನು ಅಂದರೆ ಐ ಲವ್ ಯು. ಹಾ, ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ವಾಟ್ ನಾನ್ಸೆನ್ಸ್, ಏನಿದೆಲ್ಲ? ವೇಟ್, ನೀವು ಏನು ಮಾತಾಡಬೇಡಿ. ನಾನು ಮಾತ್ರ ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ನೀವೀಗ ಏನು ಮಾಡ್ತೀರಾ ಅಂದರೆ ಸ್ಟ್ರೇಟಾಗಿ ಮನೆಗೆ ಹೋಗ್ತೀರಾ. ಮನೆಗೆ ಹೋಗಿ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿತಾ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ. ನನ್ನ ಬಗ್ಗೆ ಯೋಚನೆ ಮಾಡ್ತಾ ನಾನೀಗ ಹೇಳಿದ್ದೆಲ್ಲ ನಿಮಗೆ ರೀಕಾಲ್ ಆಗುತ್ತೆ. ಆಗ ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ಸ್ಮೈಲ್ ಬರುತ್ತೆ. ಆಮೇಲೆ ರೂಲ್ಸ್ ಪ್ರಕಾರ ನೀವು ಎಲ್ಲಿ ನೋಡಿದ್ರು ನಾನೇ ಕಾಣಿಸ್ತೀನಿ. ನೀವು ಮಲಗಿದ್ದಾಗ ನಿಮ್ಮ ಕನಸಲ್ಲೂ ಬರ್ತೀನಿ. ಆಮೇಲೆ ನೀವು ನಾಳೆ ಬಂದು ನನಗೆ ಐ ಲವ್ ಯು ಟು ಅಂತ ಹೇಳ್ತೀರಾ. ಅಷ್ಟೇ ಮ್ಯಾಟ್ರು. ಹಲೋ ಏನ್ರಿ ಮಾತಾಡ್ತಿದ್ದೀರಾ ನೀವು? ನಾನು ಯಾಕ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ಲಿ? ನಾನಿನ್ ಬರ್ಲಾ? ಏ ನಿಂತ್ಕೋ, ಯಾರು ನೀನು? ನಿನ್ ಪಾಡಿಗೆ ನೀನ್ ಬಂದೆ, ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ದೆ, ಈಗ ಹೋಗ್ತಿದ್ಯಾ? ನಿನ್ ಪಾಡಿಗೆ ನೀನೇ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನೀನ್ ಯಾರು, ನಿನ್ ಹೆಸರೇನು, ನಿನ್ ಬಗ್ಗೆ ಏನು ಗೊತ್ತಿಲ್ದಿರೋ ನನ್ಗೆ ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೆಂಗ್ ಅನ್ಕೊಂಡೆ? ಹಾ, ಇಡಿಯಟ್. ಲವ್ ಅಂತೆ ಲವ್, ಗೋ ಟು ಹೆಲ್. ಸಾರಿ, ನಾನು ನನ್ನ ಹೆಸರು ಹೇಳಿಲ್ಲ ಅಲ್ವಾ? ನನ್ನ ಹೆಸರು ರಾಕೇಶ್ ಅಂತ. ನೀವು ನನ್ನ ಪ್ರೀತಿಯಿಂದ ರಾಕಿ ಅಂತ ಕರಿಬೋದು. ನಾನೇ ಯಾಕೋ ನಿನ್ನ ಪ್ರೀತಿಯಿಂದ ರಾಕಿ ಅಂತ ಕರೀಲಿ? ನೀನ್ ಯಾರದೇ ನನ್ಗೇನು? ನಾನು ನಿನ್ನ ಲವ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಐ ಹೇಟ್ ಯು. ಆಯ್ತು ಬಿಡಿ, ನಾನು ಏನೋ ತಪ್ಪು ಮಾತಾಡ್ಬಿಟ್ಟೆ, ಮಾತಾಡಬಾರ್ದಾಗಿತ್ತು. ನೀವು ನನಗೆ ಸಿಗಲ್ಲ ಅಂತ ಗೊತ್ತಾಗೋಯ್ತು. ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ನಾ ಇಲ್ಲಿಂದ ಹೊರಡ್ತೀನಿ. ಬಾಯ್. ಏ, 1 ಸೆಕೆಂಡ್. ಏನ್ ಹಿಂಗೆ ಹೇಳಿ ಹೋಗ್ಬಿಟ್ರೆ? ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ? ನೀನ್ ನನ್ಗೆ ಯೋಚನೆ ಮಾಡಕ್ ಹೇಳ್ದೆ ಅಲ್ಲ? ನಾನು ಮಾಡಿ ಹೇಳ್ತೀನಿ. ಏನು ಯೋಚನೆ ಮಾಡ್ತೀರಾ? ಅಲ್ಲ, ಅದು ಏನಿಲ್ಲ. ಥೂ, ಏನೋ ನೀನು ಆಡೋ ಮಾತುಗೊಂದು ಕಪಾಳಕ್ಕೆ ಬಾರ್ಸೋಣ ಅನ್ಸುತ್ತೆ ಅಷ್ಟೇ. ಆದ್ರೆ ಹಂಗೆ ಮಾಡಂಗಿಲ್ವಲ್ಲ. ಹೋಗ್ಲಿ ಪ್ಲೀಸ್, ನಂಗೂ ಸ್ವಲ್ಪ ಟೈಮ್ ಬೇಕು. ನಾನು ಯೋಚನೆ ಮಾಡಿ ಹೇಳ್ತೀನಿ ನಿನಗೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ನಿಮ್ಮ ತಂಟೆಗೂ ಬರಲ್ಲ, ನಿಮಗೆ ಕಾಣಿಸ್ಕೊಳ್ಳೋದು ಇಲ್ಲ. ಬಾಯ್. ಹೋಗೋ. ಇಷ್ಟೆಲ್ಲ ಮಾತಾಡಿ ನಂಗೆ ಲವ್ ಅನ್ನೋ ಪ್ರೀತಿ ಹುಚ್ಚಿಡ್ಸಿ ಈಗ ಸಡನ್ ಆಗಿ ಯೋಚನೆ ಮಾಡ್ಬೇಡಿ ಅಂತ ಹೇಳೋಗ್ಬಿಟ್ಟ. ಹೋಗು. ನೀನ್ ಬಿಟ್ರು ನಾನ್ ನಿನ್ನ ಬಿಡಲ್ಲ. ನಾಳೆನೆ ನಿಮ್ ಮನೆಗೆ ಬರ್ತೀನಿ. ಅಮ್ಮ, ಯಾರಮ್ಮ ನೀನು? ಅಮ್ಮ, ಅದು ಕುಡಿಯೋಕೆ ಸ್ವಲ್ಪ ನೀರು ಸಿಗುತ್ತಾ? ಓಹ್, ಅಷ್ಟೇನಾ? ಬಾಮ್ಮ, ಕೂತ್ಕೋತರ್ತೀನಿ. ಆಹಾ, ಅಮ್ಮನ ಮಗ ನೋಡಕ್ ಸೇಮ್ ಅಮ್ಮನ ಥರನೇ ಇದ್ದಾನೆ. ರಾಕಿ, ನಮ್ಮಿಬ್ರಿಗೂ ಗಂಡು ಮಗು ಆದ್ರೆ ಸೇಮ್ ನಿನ್ ಥರನೇ ಇರುತ್ತೆ ಕಣೋ. ತಗೋಮ್ಮ. ಥ್ಯಾಂಕ್ಸ್ ಅಮ್ಮ. ಏನೋ ಮಾತಾಡ್ತಾ ಇದ್ದಾಗಿತ್ತು. ಅದು ಹಾಗೆ ಆ ಫೋಟೋಗಳನ್ನ ನೋಡ್ತಿದ್ದೆ ಅಷ್ಟೇ. ನನ್ನ ಮಗ ಹಾ, ಗೊತ್ತು. ತೀರ್ಕೊಂಡು 1.5 ವರ್ಷ ಆಯಿತು. ಬ್ಲಡ್ ಕ್ಯಾನ್ಸರ್. ಏ ಹುಡುಗಿ, ನಾವು ಸಿಗಲ್ಲ ಅಂತ ಹೇಳಿದ್ನಲ್ಲ ಪ್ರಿಯಾ. ನಾನು ಮೊಬೈಲೆಲ್ಲ ಯೂಸ್ ಮಾಡಲ್ಲ ಕಣ್ರಿ. ಅದು ಊರಲ್ಲೆಲ್ಲ ಸಿಕ್ಕಿದ್ರೆ ದೀಪಾಗಿ ಲವ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಬೆಟ್ಟದಲ್ಲೇ ಸಿಗೋದು ನಿಮಗೆ.
ಪ್ರಿಯಾ ಪ್ರಿಯಾ ಗೊತ್ತಾಗೋಯ್ತಾ ಪ್ರಿಯಾ? ನಾನು ಯಾರು ಅಂತ ಗೊತ್ತಾಗೋಯ್ತಾ? ಆದರೂ ಇಷ್ಟು ಬೇಗ ಗೊತ್ತಾಗಬಾರ್ದಾಗಿತ್ತು. ನಾ ಹೇಳಿದ್ನಲ್ಲ ಪ್ರಿಯಾ, ನಾವು ಯಾವತ್ತೂ ಸಿಗಕ್ಕಾಗಲ್ಲ ಅಂತ. ಆದರೂ ನೀವೇ ನನ್ನ ತುಂಬ ಪ್ರೀತಿಸ್ಬಿಟ್ರಿ. ಅದಕ್ಕೆ ನಾನು ನಿಮ್ಮನ್ನು ಯಾರಿಗೂ ಬಿಟ್ಕೊಡಲ್ಲ. ನೀವು ನನಗೆ ಬೇಕು ಪ್ರಿಯಾ. ಐ ಲವ್ ಯು ಪ್ರಿಯಾ. ಪ್ರಿಯಾ ಐ ಲವ್ ಯು. ಪ್ರಿಯಾ ಐ ಲವ್ ಯು. ನಾನೀಗ ಹೋಗ್ತೀನಿ, ಆದರೆ ಮತ್ತೆ ಬಂದೇ ಬರ್ತೀನಿ ಪ್ರಿಯಾ. ಐ ಲವ್ ಯು. ನಾನು ಯಾವತ್ತೂ ನೀನು ಬಿಟ್ಕೊಡಲ್ಲ. ನಾನೀಗ ಹೋಗ್ತೀನಿ, ಆದರೆ ಯಾವತ್ತೂ ಬಿಟ್ಕೊಡಲ್ಲ. ತರುಣ್ ಅವರೇ, ನಿಮ್ಗೆ ಹೇಗನ್ಸ್ತು ಈ ಆಕ್ಟ್? ಸಿಂಚನ, ಹಾಯ್ ಸರ್. ಇಟ್ ಈಸ್ ಅ ಬ್ಲಾಕ್ ಬಸ್ಟರ್. ಕಮೆಂಟ್ಸ್ಗೂ ಮುಂಚೆ ತರುಣ್ ಅವರು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರೆ. ಡೈಲಾಗ್ಸ್ ಎಲ್ಲ ಕಮ್ಮಿ ಇದ್ರು ಕೂಡ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇತ್ತು ಥ್ರೂ ಔಟ್. ಎಸ್ಪೆಷಲಿ ಅದು ಈ ಸೀನಿಗೆ ಬಂದ್ಮೇಲಂತೂ ಟೋಟಲಿ ಅವ್ರ ಮೇಲೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇತ್ತು. ಅಂಡ್ ದಟ್ ಕ್ರೈಯಿಂಗ್, ಶೋಯಿಂಗ್ ಫಿಯರ್. ಅಳೋದು ಆ ದುಃಖಕ್ಕೂ ಅಳಬಹುದು, ಬಟ್ ಇದು ಫಿಯರ್ಗೆ, ಭಯಕ್ಕೆ ಅಳು ಬರ್ತಾ ಇದೆ, ಭಯ ತೋರಿಸ್ಬೇಕು. ಎರಡನ್ನೂ ಅಮೇಝಿಂಗ್ಲಿ ಪುಲ್ ಆಫ್ ಮಾಡಿದ್ರೆ ಸಿಂಚನ. ಅಮೇಝಿಂಗ್ಲಿ ಪುಲ್ ಆಫ್. ಸೂಪರ್ ಇಟ್ ವಾಸ್. ಇದು ಯಾವ್ದೋ ಆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲಿಲ್ಲ, ರಿಯಲಿ ಅಲ್ಲಿ ಆಗ್ತಾ ಇದೆ ಒಂದು ಈ ತರ ಒಂದು ಇನ್ಸಿಡೆಂಟ್ ಅಂತಾನೆ ಅನ್ಸಿದ್ದು. ಸೊ ವೆರಿ ವೆಲ್ ಡನ್ ಯಾರ್ ಸಿಂಚನ. ಸೂಪರ್ ಇಟ್ ವಾಸ್. ಥ್ಯಾಂಕ್ ಯು ಸರ್. ನರಸಿಂಹ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಗೈಸ್. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ಹಾಯ್ ಸಿಂಚನಾ. ಹಾಯ್ ಮ್ಯಾಮ್. ಹಾಯ್ ನರಸಿಂಹ ಅವರೇ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ ಅಮ್ಮ. ಸಿಂಚನಾ ಮ್ಯಾಮ್. ವೆರಿ ನೈಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ವೆರಿ ಮ್ಯಾಮ್. ಗುಡ್. ತುಂಬಾ ಇಂಪ್ರೂವ್ ಆಗಿದೆಯಾ, ಇನ್ನೊಂಚೂರು. ಓಕೆ, Yes, ma'am. ಗುಡ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಸಿಂಪ್ಲಿ ಸೂಪರ್. ಆ ಅಮ್ಮ ಹೇಳ್ತಾರಲ್ಲ ಇನ್ಫಾರ್ಮೇಶನ್, ಅದಾದ್ಮೇಲೆ ನೀವು ಮಾಡಿದ ಪರ್ಫಾರ್ಮೆನ್ಸ್ ಟಿಲ್ ದಿ ಎಂಡ್ ಒನ್ ಆಫ್ ದಿ ಬೆಸ್ಟ್. ಏನ್ you, sir. ಕಂಟ್ರೋಲು, ಏನ್ ಎಕ್ಸ್ಪ್ರೆಷನ್ಸು, ವಾಯ್ಸು, ನೀವು ಬಿದ್ದಿದ್ದ ರೀತಿ ಎಲ್ಲ ಸೂಪರ್ಬ್. ಅಂಡ್ ನರಸಿಂಹ ಅವರೇ, ನಿಮ್ದು ಅಷ್ಟೇ ಸೆಕೆಂಡ್ ಹಾಫ್ ಅಲ್ಲಿ ದೆವ್ವಾಗಿ ಬರ್ತಿರಲ್ಲ ಸರ್, ಆಗ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಎಲ್ಲವೂ ಬೇರೆ ತರನೇ ಐತ್ರಿ. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಯ್ತಪ್ಪ. ಓವರ್ ಆಲ್ ವೆರಿ ವೆರಿ ಇಂಪ್ಯಾಕ್ಟ್ಫುಲ್. ಥ್ಯಾಂಕ್ ಯು ಸುಧಾ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಸಿಂಚನ ಬ್ಲಾಕ್ ಬಸ್ಟರ್ ತಗೊಂಡಿದಾರಲ್ಲ, ಇದೇ ಖುಷಿಯಲ್ಲಿ ನರಸಿಂಹ ಅವರು ಅವ್ರಿಗಾಗೊಂದು ಗಿಫ್ಟ್ ಕೊಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೋಸ್ಕರ, ಸ್ಪೆಷಲಿ ನಮ್ಮ ಮುದ್ದಾದ ಹೆಣ್ಮಕ್ಳು ಎಲ್ಲರೂ ಕೇಳ್ತಾ ಇದ್ರು ನೀವು ಯಾರಿಗೋಸ್ಕರ ಹಾಡ್ತೀರಾ ಅಂತ. ಸೊ ಎಲ್ರಿಗೂ ಹೇಳ್ತಾ, ನಿಮ್ಮೆಲ್ರಿಗೋಸ್ಕರ ಹಾಡ್ತಾ ಇದ್ದೀನಿ ಹಾಡು. ಈ ಒಂದು ಮುದ್ದಾದ ಹಾಡು ನಮ್ಮ ಮುದ್ದಾದ ಪ್ರೇಮ ಮ್ಯಾಮ್ಗೋಸ್ಕರ. ಮನಸೆ ಓ ಮನಸೆ ಎಂಥ ಮನಸೆ, ಮನಸೆ ಎಳೆ ಮನಸೆ. ಮನಸೆ ಓ ಮನಸೆ ಎಂಥ ಮನಸೆ, ಮನಸೆ ಒಳ ಮನಸೆ. ಮನಸ್ಸೆ ನಿನ್ನಲಿ ಯಾವ ಮನಸ್ಸಿದೆ, ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ.
ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಮಾಡಿ ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯ ಮನಸ್ಸು ಕೊಟ್ಟು ಮನಸ್ಸೊಳಗೆ ಕುಳಿತು ಬಿಟ್ಟೆಯ ಮನಸ್ಸೆ ಓ ಮನಸ್ಸೆ ಎಂಥ ಮನಸ್ಸೆ ಮನಸ್ಸೆ ಎಳೆ ಮನಸ್ಸೇ. ಲವ್ಲಿ ಸಾಂಗ್ ಫಾರ್ ಲವ್ಲಿ ರಮೇಶ್ ಸರ್. ನನ್ನ ಪ್ರೀತಿ ಗಂಗೆ ನೀನು ಮೂಡಿಸಿರಲೆಂದೇ ಸಮಯಗಳ ಸರಪಳಿಯಲ್ಲಿ ಕೈಗೊಂಬೆಯಾದೆ ನನ್ನ ಬಾಳ ಪುಟಕ್ಕೆ ನೀನು ಹೊಸ ತಿರುವು ತಂದೆ ನಿನ್ನ ಮರೆತು ಹೋದರೆ ಈಗ ಬದುಕೇಕೆ ಮುಂದೆ ಮನಸ್ಸೇ ನಾ ಏನೇ ಮಾಡಿದರು ನಿನ್ನ ಪ್ರೀತಿಗಲ್ಲವೇ ಮನಸ್ಸೇ ಮನಸಾರಿಸೇ. One amazing song for the amazing Shweta. ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸೆನುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಈಗ ಮಿಂಚುತ್ತಿದೆ ಹೃದಯಕ್ಕೆ ಬಿರುಸಾಗಿ ಬಂತು ಕಣೆ ಅತಿಯಾದ ಪ್ರೀತಿ ಒಳ್ಳೆಯದಲ್ಲ ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ ನನ್ನ ಬಡಿತವನು ನಾನು ಪ್ರೀತಿ ಮಾಡೋದು ನೀ ಕೇಳು ಯಾವಾಗ ಎದೆ ಮೇಲೆ ಕೈ ಇಟ್ಟು ನಾ ಕೇಳಿದಾಗ ನಿನಗೆಂದೆ ಬಡಿದಾಗ ನೆನಪುಗೆ ನನ್ನ ಎರಡನೇ ಹೃದಯ ಈಗ 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 ಯಾವಾಗ ಯಾವಾಗ ನನ್ನ ಸೇರೋದು ಯಾವಾಗ 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 ನನ್ನ ಉಸಿರಾದೆ ಯಾವಾಗ 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 ನಾನಿನ್ನ ಸೇರೋದು ಯಾವಾಗ. Thank you so much. ನರಸಿಂಹ ಸೂಪರ್ ಸೂಪರ್. ಗಾಯಕನಾಗಿ ಗಾಯನ ಮಾಡಬೇಕು ಹಾಡು ಹಾಡಬೇಕು ಅಂದಾಗ ಎಲ್ಲರ ಹಾಡುಗಳನ್ನ ಚೂಸ್ ಮಾಡಿ ಎಷ್ಟು ಪ್ರೀತಿಯಿಂದ ಅದನ್ನ ಪೂರ್ಣಿಸ್ಕೊಂಡು 4 ಜನ ಜಡ್ಜಸ್ಗೆ ನರಸಿಂಹ ಅವ್ರು ಎಷ್ಟು ಸುಂದರವಾಗಿ ಹಾಡಿದಾರಪ್ಪ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. Thank you so much. ಬಟ್ ಚೆನ್ನಾಗಿ ಹಾಡಿದ್ರಿ, ನಮಗ್ ಒಂದ್ ಲೈನ್ ಮಾಡಿಲ್ಲ. ಸಿಂಚನೆಲ್ಲ ಕಾಯ್ತಂದು ಅಕ್ಕ ಯಾವಾಗ ಯಾವಾಗ ನಟಿಯರಿಗೋಸ್ಕರ ಹಾಡೋದು ನನಗೂ ಹಾಡಿಲ್ಲ. ಇಟ್ಸ್ ಓಕೆ. ಆಕ್ಚುಲಿ ನಾನು ನಿಮ್ಗೋಸ್ಕರ ಹಾಡ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ. ಹಾಡಿ. ಏನ್ ಗೊತ್ತಾ ವಿಚಾರ, ನಾನು ಎಲ್ಲಿ ಹೋದ್ರು, ನಾನು ಇವಾಗ ಈ ತರ ಕಾರ್ಯಕ್ರಮಕ್ಕೆ ಬರ್ತಾ ಇದೀನಿ. ನಾವು ಆಕ್ಚುಲಿ ದಾವಣಗೆರೆ ಹೋಗಿದ್ವಿ, ನೆನಪಿದ್ಯಾ? ಅಂದ್ರೆ ಯಾರ ಜೊತೆ? ಆವತ್ತಿಂದ ಜನ ನೀವು ಎಲ್ಲಾ ಕಡೆ ಹೋಗ್ತಾ ಇರಲ್ಲ, ಅನುಶ್ರೀ ಮೇಡಮ್ ಮದ್ವೆ ಯಾವಾಗ ಆಗ್ತಾರೆ, ಅನುಶ್ರೀ ಮೇಡಮ್ ಗೆ ಪ್ರೀತಿ ಆಗಿದ್ಯಾ ಇಲ್ವಾ, ಇದನ್ನ ಕೇಳಿ ಸರ್, ಇಲ್ಲ ನೀವೇ ಒಂದ್ಸತಿ ಪ್ರಪೋಸ್ ಮಾಡಿ ಸರ್ ಅಂತ ತುಂಬಾ ನನಗೆ ಫೋರ್ಸ್ ಮಾಡಿದ್ರು. ಸರಿ, ನಾನು ಅಟ್ಲೀಸ್ಟ್ ನಾನೇ ನನ್ನ ಪ್ರೀತಿನ ತೋಡ್ಕೊಂತೀನಿ ಒಂದ್ಸತಿ ಹೋಗಿ ಅಂತ ಅನ್ಕೊಂಡು ನಾನು ನಿಮ್ಗೊಂದು ಹಾಡು ಬರ್ದು ಹೇಳೋಣ ಅಂತ ಅನ್ಕೊಂಡಿದ್ದೆ. ಓ, ನನಗೆ ಹಾಡೆಲ್ಲ ಬರ್ತಿದ್ದೀರಾ? ಓಕೆ.
ನೋಡಿ ನಾನು ಕೂತ್ಕೊಳ್ಳಿ, ಇದ್ರ ಮೇಲೆ ತೋರಿಸ್ತೀನಿ. ಕೂತ್ಕೊಂಡೇ ಹಾಡಾಡ್ತೀರಾ? ಇಲ್ಲೇ ಹೇಳ. ನಮ್ಮ ಪಡ್ಡೆ ಹುಡುಗರ ನಿದ್ದೆ ಕೆಡಸಿದ್ದಾಯ್ತು, ನಿಮ್ಮ ಲವ್ಗೆ ಕಾದು ಹಾಟು ತುಕ್ಕಿಡಿದೋಯ್ತು, ಈಗಲಾದ್ರೂ ಬರಬಾರ್ದ ನೀವು ಬಲಗಾಲಿಟ್ಟು, ನಾನೇ ಪ್ರಪೋಸ್ ಮಾಡುವೆ ನಿಮಗೆ 3 ಬಿಟ್ಟು, ಕಣ್ಣಿನಲ್ಲ ಮೆಸೇಜ್ ಕೊಟ್ರು ಓದ್ಕೋತೀವಿ ನಾವು, ಮಣ್ಣಿಗೆ ಹೋಗೋ ತನಕ ಮರೆಯೋದಿಲ್ಲ ನಿಮ್ನ, ನನ್ನ ಹೆಸರು ನರಸಿಂಹ, ಯಾರ್ಯದನೂ ಬಗದಿಲ್ಲ, ನಿಮ್ಮನ್ನ ನೋಡ್ತಿದ್ರೆ ಹಾರ್ಟ್ ಬೀಟ್ ಸ್ಟಾಪ್ ಆಯ್ತಲ್ಲ, ನಾವು ಸೈಲೆಂಟ್ ಆಗಿದ್ರು ನೀವು ಸೈಲೆಂಟ್ ಆಗಿ ನಗಬೋದ, ಇನ್ನೂ ಎಷ್ಟು ಗಂಡ್ಮಕ್ಳನ್ನ ಹೀಗೆ ಕಾಡ್ತೀರಾ ಅನ್ನುಶ್ರೀ, ಅನ್ನುಶ್ರೀ. ಪಡ್ಡೆ ಹುಡುಗರು ಕೇಳ್ತಾವ್ರು ನಿಮ್ಮ ನಂಬರ್ 1 2 3 1 2 3. ಥ್ಯಾಂಕ್ ಯು ನರಸಿಂಹ, ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಫ್ಯೂ ಡೇಸ್ ಮುಂಚೆ ಇದನ್ನ ಹೇಳಿದ್ದಿದ್ರೆ ನಂಬರ್ ಕೊಟ್ಬಿಟ್ಟಿರ್ತಿದ್ದೆ. ಪರವಾಗಿಲ್ಲ ಬಟ್ ಏನಾರು ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಚಪ್ಪಾಳೆ ನರಸಿಂಹಗೆ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್. ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ತಾಯಿ ಮಗಳ ಬಾಂಧವ್ಯದ ಕಥೆಯನ್ನ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮಹಾನಟಿಯ ಚಾಲೆಂಜಿಂಗ್ ಸ್ಟಾರ್, ಬೆಳಗಾವಿಯ ವರ್ಷ ದಿಗ್ಗಜೆ ಚಿತ್ಕಲಾ, ತೇಜಸ್ ಮತ್ತು ಸುಧಾ ಪ್ರಸನ್ನ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ಪರ್ಸನಾಲಿಟಿ ಡಿಸಾರ್ಡರ್ ಕಾಯಿಲೆಯಿಂದ ಬಳಲುವಂತ ಮಗಳು ಆ ಮಗಳ ಕಾಯಿಲೆಯನ್ನ ಮುಚ್ಚಿಟ್ಟು ಅವಳಿಗೊಂದು ಸುಂದರ ಜೀವನ ಕಟ್ಕೊಡ್ಬೇಕು ಅನ್ನೋ ತಾಯಿ. ಬಿಡು ಅದನ್ನ, ಇಟ್ಕೋಬೇಡ ಅಂತ ಹೇಳಿಲ್ಲ ನೋಡ ಸುಮಾ. ಇವತ್ತ ನೀನ್ ನೋಡಾಕ ಗಂಡಿನ ಕಡೆಯವ್ರು ಬರಾಕತ್ತಾರ. ಹಿಂದಕ್ಕ ನಿನ್ನ ನೋಡಕ್ ಬಂದವರೆಲ್ಲ ಆ ಹುಡುಗಿ ಹುಚ್ಚುಚ್ರಂಗ್ ಮಾತಾಡ್ತೈತಿ, ಆಕಿನ ಜೋಡಿ ಸಂಬಂಧ ಬ್ಯಾಡ ಅಂತ ಹೊಂಟು ಹೋಗ್ಯಾರ. ಆದ್ರ ಇವತ್ತು ಹಂಗಾಗಬಾರ್ದು. ಕೇಳಿಸ್ಕೊಕತಿಲ್ಲ? ಇವತ್ತ ಹಂಗಾಗಬಾರ್ದು. ನೋಡ ಅವ್ರ ಮುಂದ ನೀ ಕಿಹಿ ಅಂತ ಕಿಸಿಬಿಡ, ಹಲ್ ಕಿಸಿಬೇಡ. ಮತ್ತ ಅದನ್ನ ಮಾಡ್ತೀನ ಬ್ಯಾಡದಿದ್ದೆ ಮಾಡ್ತೀಯಲ್ಲ ನೀನು. ಏನ್ ಗೊತ್ತಾ, ಇವತ್ತವ್ರು ನೋಡಕ್ ಬರ್ತಾರಲ್ಲ, ಆಗ ನೀನು ನಾ ಹೇಳೋ 5 ವಿಷಯ ನೆನ್ಪಿಟ್ಕೊಯವ್ವ. ಏನ್ ಗೊತ್ತಾ, ಅವ್ರು ಬಂದ್ರು, ಅವ್ರು ಬಂದೆಲ್ಲ ಕುಂತಾದ್ಮೇಲೆ ನೀನು ಆ ಕಡೆ ಈ ಕಡೆ ನೋಡ್ಬಾರ್ದು. ನೋಡಲ್. ಆಮೇಲೆ ಹೀ ಅಂತ ಹಲ್ ಕಿಸಿಬೇಡ. ಇದೇ ಬೇಡ ಅಂತ ಹೇಳ್ತೀನಿ, ಮತ್ತೆ ಅದನ್ನ ಮಾಡ್ತೀನಿ. ನಗಾಲ್ ಅಷ್ಟ. ಆಮೇಲೆ ಆಮಿ ಹೆಂಗ್ ಸೌಕಾಶ್ ನಡ್ಕೋತ ಹೋಗ್ಬೇಕ, ಚಾ ಕೊಡ್ಬೇಕ, ಸರಕ್ಕನ ಬಂದು ನನ್ನ ಬಾಜು ಬಂದು ನಿಂದಿರ್ಬೇಕು. ಯವ್ ಆವಿ ಹೆಂಗ್ ಸರ್ಕತ್ ಬರ್ತೈತಿ? ಪ್ರಶ್ನೆ ಮಾಡುವನ್ನ ಹೇಳಿದ ಅರ್ಥ ಮಾಡ್ಕೊಳ. ಆಮೇಲೆ ಇದೆಲ್ಲಕ್ಕಿಂತ ಮುಖ್ಯ ಏನ್ ಗೊತ್ತಾ, ಅವರು ಏನಾರೇ ಪ್ರಶ್ನೆ ಕೇಳಿ, ಏನಾರೇ ಮಾತಾಡ್ಸ್ಲಿ, ಅನ್ಬೇಡ, ಮಾತಾಡ್ಬೇಡ. ನೋಡ, ಅಲ್ಲಿ ಇಲ್ಲಿ ನೋಡ್ಬಾರ್ದ, ನಗಬಾರ್ದ, ಆಮಿ ಹಂಗ್ ನಡಿಬೇಕ, ಚಾ ಕೊಟ್ಟ ಬಂದ್ ಬಿಡ್ಬೇಕ. ಯವ್ವ ನಾಕೇ ಹೇಳಿನಿ. ಹಾಕಬೇಡ, ನಾ ಹೇಳಿದ ಅರ್ಥ ಮಾಡ್ಕೊರ ಕೂಸ. ಸಪ್ಳ ತನಸ್ತತಿ, ಬಂದಾರ ಅನ್ಸ್ತತಿ. ನೀ ಇಲ್ಲೇರ? ಬರ್ರಿ ಅಲ್ಲಿ ಇಲ್ಲಿ ನೋಡ್ಬಾರ್ದ, ಆಮಿ ಹಂಗ್ ನಡಿಬೇಕು, 2 ನಿಮಿಷ ರೀ, ಚಾ ಕೊಟ್ಟ ಬಂದ್ ಬಿಡ್ಬೇಕು. ನಗಬಾರ್ದು, ಅಲ್ಲಿ ಇಲ್ಲಿ ನೋಡ್ಬಾರ್ದು, ನಗಬಾರ್ದು, ಆಮಿ ಹಂಗ್ ಚಾ ಕೊಟ್ಟು ಬಂದ್ ಬಿಡ್ಬೇಕು. ಅಲ್ಲಿ ಇಲ್ಲಿ ನೋಡ್ಬಾರ್ದು, ಚಾ ಕಟ್ಟಿಡ್ಕೊ. ಅಲ್ಲಿ ಇಲ್ಲಿ ನಡ್ಬಾರ್ದು, ಹೇಳಿದ್ದಿಲ್ಲ ನೆನಪಿದ್ದಿಲ್ಲ? ಬಂದ್ಬಿಡ್ಬೇಕು. ಅಲ್ಲಿ ಇಲ್ಲಿ ನೋಡ್ಬಾರ್ದು, ನಗಬಾರ್ದು, ಚಾ ಕೊಟ್ಟು ಬಂದ್ಬಿಡ್ಬೇಕು.
ಚಾ ಕೊಡು. ಹಾಯ್, ನೀವೇನು ಮಾಡ್ಕೊಂಡಿರೋದು? ಆಕೆ ನನ್ನ ಜೊತೆ ಮನೆ ಕೆಲಸ ಮಾಡ್ಕೊಂಡದಾಳ್ರಿ. ಓ ಹಾಗಾದ್ರೆ ಅಡುಗೆ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತೆ. ಅಯ್ಯೋ ಚೆನ್ನಾಗಿ ಮಾಡ್ತಾಳ್ರಿ. ಆಕೆ ನಮ್ಮ ಮನೆಗೆ ಹಾಕಿದ ಅಡಿಗ್ರಿ ಎಲ್ಲ. ನೀವೇನು ಸ್ಟಡಿ ಮಾಡಿರೋದು? ಮೊನ್ನೆ ಡಿಗ್ರಿ ಮುಗಿಸಿದಳ್ರಿ. ಅಲ್ಲ, ನಾವು ಕೇಳೋ ಪ್ರಶ್ನೆಗೆಲ್ಲ ನೀವೇ ಉತ್ತರ ಕೊಡ್ತಾ ಇದ್ದೀರಾ? ಹುಡುಗಿಗೆ ಮಾತು ಬರುತ್ತೆ ತಾನೇ? ಅಯ್ಯೋ ಆಕೆ ಸ್ವಲ್ಪ ನಾಚಿಕೆ ಸ್ವಭಾವ ರೀ. ನೀವು ಹೊಸಬ್ರಲ್ಲ, ಸ್ವಲ್ಪ ನಾಚಿಕೋತಾರ. ಏ ಯಾವ ಎದಕ್ ಸುಳ್ಳು ಹೇಳಾಕತ್ತಿ? ನೀನ ಹೇಳಿ ಇಲ್ಲೋ ಇಲ್ಲೇನೋ ಮಾತಾಡ್ಬಾರ್ದಂತಂದ. ಇಲ್ರಿ, ನಂಗೆಲ್ಲ ಮಾತಾಡಕ್ ಬರ್ತೈತ್ರಿ. ನಮ್ಮವ್ ಸುಳ್ಳು ಹೇಳಾಕತ್ತಾಡ್ರಿ. ನಾ ಡಿಗ್ರಿ ಓದಿಲ್ರಿ, ಬರೀ SSLC ಅಷ್ಟ ಮಾಡೀನ್ರಿ. ಅಡಿಗೆ ಪಡಿಗೆ ನಂಗೇನು ಬರಲ್ರಿ. ಎಲ್ಲ ನಮ್ಮವ್ವ ಅಡಿಗೆ ಮಾಡ್ತಾಳ್ರಿ. ಆಂಟಿ, ನಾ ಭಾಳ ಚಲೋ ಮಾತಾಡ್ತೀನ್ರಿ, ಹಾಡು ಹಾಡ್ತೀನ್ರಿ, ಕುಣಿತೀನ್ರಿ, ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡ್ತೀನ್ರಿ. 500 ಫಾಲೋವರ್ಸ್ ಅದಾರ್ರಿ. ನೀವು ಫಾಲೋ ಮಾಡ್ರಿ. 501 502. ಯವ್ವ ಎದಕ್ ಮಾತಾಡುವರೆ? ಹಲೋ, ಮಾತಾಡ್ರಿ. ನಾ ಮಾತಾಡ್ಬಾರ್ದ್ರಿ, ನೀವು ಮಾತಾಡ್ಬೋದ್ರಿ. ಮಾತಾಡ್ಬಾರ್ದು ಹೇಳಿದ್ದಿಲ್ಲ ನಾಯಿ. ಯವ್ವ ನೀನ್ ನಾಯಿ ಅಂತೆಲ್ಲ ಬೈಬೇಡ. ಆಂಟಿ, ನಾ ಹೆಂಗ್ ಮಾತಾಡಿನಿ? ಚಲೋ ಮಾತಾಡಿನಿಲ್ಲ? ಇಷ್ಟ ಆಗಿನಿಲ್ರಿ ನಿಮಗ? ಸರ ನೀವ್ ಹೇಳ್ರಿ, ನಾ ನಿಮ್ಗೆ ಹುಚ್ಚಿ ಹಂಗ ಕಾಣಕತ್ತೀನಿ? ಇಲ್ಲ. ನೋಡ್, ಇಲ್ಲ ಅಂತ ಹೇಳಿದ್ರಲ್ಲ, ನಾ ನಿಮ್ಗೆ ಇಷ್ಟ ಆಗಿನ್ರಿ. ಯಾವ ನಾ ಇಷ್ಟ ಆಗಿನಿ ಅಂತ ಅವರೇ ಹೇಳಿದ್ರ, ಇಷ್ಟ ಆಗಿನಿ ಅಂತ. ಯವ್ವ ನಿಂದ್ರಿ, ಎದಕ್ ಹೊಂಟಿರಿ? ಯವ್ವ ಯವ್ವ ಹೋದ್ರ ಅವ್ರ. ಬರ್ರಿ. ಯಾಕೆ ಹಿಂಗ್ ಮಾಡ್ದಿ? ನನಗ ಎಷ್ಟು ಸರಿ ಹೇಳಿನಿ, ಒಂದವ್ರು ಒಂದು ಬಾಯಿ ಬಿಡಬೇಡ ಅದ ಮಾಡ್ತೀನಿ. ಮದುವೆ ಮಾಡ್ಬೇಕು, ಮೊಮ್ಮಕ್ಕಳ ಜೋಡಿ ಆಡ್ಬೇಕಂತ ಎಷ್ಟು ಕನಸು ಕಂಡಿದ್ದಿ. ಈ ಜನ್ಮದಾಗ ಸಾಧ್ಯನೇ ಇಲ್ಲ ಬಿಡ ಯವ್ವ. ಆಜು ಬಾಜು ಮಂದಿ ಹರದ ಹುಡುಗಿನ ಮನೆಯಾಗ ಇಟ್ಕೊಟ್ಟಲ್ಲ. ಮದುವೆನ ಮಾಡಂಗಿಲ್ಲ ಅಂತ ನನ್ನ ಹೊಟ್ಟೆ ಮ್ಯಾಲ ಹಾಕಿ ಹೊಟ್ಟೆಗೆ ಬೆಂಕಿಡಂಗೆ ಮಾತಾಡ್ತಾರ. ಅದಾಗ್ತೀನಿ ನಿನಗ. ಯವ್ವ ನಾ ಏನ್ ಮಾಡ್ಲೆ? ಯಾವ ಪಾಪ ಮಾಡಿನು? ಪಾಪ ಮಾಡಿಕ್ಕಿ ಏನ್ ಪಾಪ ಮಾಡಿ? ನಾ ಏನು ಹುಚ್ಚಿ ಅಲ್ಲ, ನಾ ಏನೋ ಬೇಕಂತ ಮಾಡಕತ್ತಿಲ್ಲ. ನೀ ಎದಕ್ ನನ್ನ ಮ್ಯಾಗ ಸಿಟ್ಟಾಕಿ, ನಿನಗೆ ಎದಕ್ ಬೇಸರ ಆಕೈತಿ ಅನ್ನೋದು ನನಗೆ ತಿಳಿವಲ್ದೆ ಯವ್ವ. ನಾ ಏನ್ ತಪ್ಪು ಮಾಡಕತ್ತೀನಿ ಅನ್ನೋದ ನನಗ ಅರ್ಥ ಆಗವಲ್ತಿ ಯವ್ವ. ನೀ ಎದಕ್ ನಂಗ ಒಳ್ಳೆ ಮಳ್ಳ ಬೈತಿ ಬಡಿತಿ ಅನ್ನೋದನ್ನು ಅರ್ಥ ಆಗವಲ್ತ. ನನಗ ಅರ್ಥ ಆಗವಲ್ತ. ನೀ ಕಣ್ ನೋಡಕ್ ಬಂದ್ರೆ ಹೇಳಿ ಅವ್ರನ್ನ ನಾ ಇರೋದು ಹಿಂಗ ಅಂತಂದು ಅವ್ರಿಗೆ ಇಷ್ಟ ಆದ್ರ ಹಾಕಾರ, ಬ್ಯಾಡ ಅಂದ್ರ ಬ್ಯಾಡ. ನಿಂಗ ತೀರಾ ನಾವ್ ಪಾರ ಆದ್ರ ಕುದಿಗೆ ಚಿಕ್ಕಿ ಸಾಯಿಸ್ಬಿಡ ಯವ್ವ. ನಂಗ ನಾಟಕ ಮಾಡಾಕ ಬರಲ್ಲ, ನಾಟಕ ಮಾಡಾಕ. ಯವ್ವ ನನ್ ಕ್ಷಮಿಸಿ ಯವ್ವ. ನಾ ತಪ್ಪು ಮಾಡಿದ್ದೆ, ನಾ ಇನ್ನೊಮ್ಮೆ ಮಾಡಲ್ಲ. ನಾ ತಪ್ಪು ಮಾಡಲ್ಲ. ಯವ್ವ ಕೂಸ ಹೇಳ ಯವ್ವ, ನನ್ನ ಬಂಗಾರ ನೋಡ ಯವ್ವ, ಕೇಳವ್ವ ನೋಡ, ತಪ್ಪು ಸರಿ ಗೊತ್ತಿಲ್ಲ ನಿನಗ. ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂತೇಳಿ ನಾನೇ ತಪ್ಪು ಮಾಡಿದ್ದೆಲ್ಲ ಯವ್ವ. ಇನ್ನೊಂದು ಹಿಂಗೆ ಮಾಡೋದಿಲ್ಲ ತಾಯಿ. ನನ್ನ ಕೂಸನಿ, ನನ್ನ ಬಂಗಾರ ಯವ್ವ ನೀನ. ಯವ್ವ
ವರ್ಷಾ ಡಿಗ್ರಜೆ ಹಾಗೂ ಅವರ ತಾಯಿ ಪಾತ್ರದಲ್ಲಿ ಅಷ್ಟು ಅಮೋಘವಾಗಿ ಅಭಿನಯಿಸಿರುವಂತ ಅಮೃತಧಾರೆ ಧಾರಾವಾಹಿಯ ಹೆಸರಾಂತ ಕಲಾವಿದೆ ಚಿತ್ಕಲಾ ಮೇಡಮ್ ಅವ್ರಿಗೆ ಬರಲಿ ಚಪ್ಪಾಳೆ. ಅಣ್ಣಯ್ಯ ಧಾರಾವಾಹಿಯ ತೇಜಸ್ ಅವರಿದ್ದಾರೆ ಮತ್ತು ಸುಧಾ ಪ್ರಸನ್ನ ಮೇಡಮ್ ಅವರು ಕೂಡ ಈ ಒಂದು ಆಕ್ಟಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವರ್ಷಾ ಮೇಡಮ್ ಜೊತೆ ಅಭಿನಯಿಸಿದ್ದೀರಾ, ಹೇಗನ್ಸ್ತು ನಿಮಗೆ? ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಕೊಟ್ಟೇರಿ ಅಕ್ಕಾರ, ಅಪೂರ್ವ ಅಕ್ಕಾರ ಹಿಂಗೆ ಮಾಡೋದೈತಿ ಅಂತಂದು ನನಗೂ ಏನ್ರಿ ಡಿಫ್ರೆಂಟಾಗಿ ಮಾಡ್ಬೇಕು, ಯಾವತ್ತು ಬರೀ ಡಿಸಿಪ್ಲಿನ್ ಡಿಗ್ನಿಟಿ ಕ್ಯಾರೆಕ್ಟರ್ ಮಾಡ್ತೀನಿ, ಸಮಥಿಂಗ್ ಸಬ್ಮಿಸಿವ್ ಕ್ಯಾರೆಕ್ಟರ್ ಥರ ಮಾಡ್ಬೇಕಂತಂದು. ಸೊ ಒಂದಿನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿನ್ರಿ, ಇವ್ರು ಬರ್ತಾರಂತ ಗೊತ್ತಿದ್ದಿಲ್ರಿ. ನಾ ಆ್ಯಕ್ಚುಲಿ ಈ ಕಡೆ ಬೆಂಗಳೂರು ಕನ್ನಡನ ಮಾಡ್ಕೊಂಡಿದ್ನಿ. ಆ್ಯಕ್ಚುಲಿ ಅವ್ರು ಗುಲ್ಬರ್ಗಾದವ್ರು. ಅವ್ರು ಬಂದ ಬಳಿಕ ಅಂದಿರ್ರಿ, ಈಗ ನೀನು ಬೆಳಗಾವಿದಕ್ಕಿಲ್ಲ ನಡಿ, ನಾವು ನಿನ್ನ ರಾತ್ರಿ ಡಿಸೈಡ್ ಮಾಡಿ ನಮ್ಮ ಕಡೆ ಸ್ಲ್ಯಾಂಗ್ ಒಳಗೆ ಮಾಡುನು ಅಂತಂದು. ಆ್ಯಂಡ್ ಅವ ಪ್ರತಿಯೊಂದೂ ಹೇಳಿ ನಾ ಹೇಳಾಕತ್ತಿದ್ನಿ ಎಷ್ಟು ಅಂಜಿಕೆ ಬರ್ತದವ ಸ್ಟೇಜ್ ಮ್ಯಾಗ ಹೋಗಾಕ ಮಾಡಾಕ. ಅವ್ರು ಏನಿಲ್ಲ, ಇದೆಲ್ಲ ಇನ್ನೂ ಐತಿ, ಮುಂದೆ ಭಾಳ ಐತಿ ಎಲ್ಲ ತಿಳಿಸಿ ಹೇಳಿ ಸಮಾಧಾನ ಮಾಡಿಸಿ ನನ್ನ ಸಂಗಾಟ ಪ್ರಾಕ್ಟೀಸ್ ಮಾಡಿ. ಸೂಪರ್. ಹಂಗಾದ್ರೆ ಇದೇ ಉತ್ತರ ಕರ್ನಾಟಕ ಭಾಷೆಯಾಗ ನಮ್ಮ ಮಿಸ್ಟರ್ ಬಂಗಾರ ಹತ್ರ ಕೇಳೇನೇನ್ರಿ? ಹಾಂ ರೀ ಸಾವ್ಕಾರ್ರೆ, ಚಲೋ ಆಯ್ತೇನ್ರಿ? ಈ ಆಕ್ಟ್ ನೋಡಿದ್ರೆ ಇಡೀ ಉತ್ತರ ಕರ್ನಾಟಕ ಹೆಮ್ಮೆ ಪಡುತ್ತೆ. ಥ್ಯಾಂಕ್ ಯು. ಸಚ್ ಅ ವಂಡರ್ಫುಲ್ ಆಕ್ಟ್. ಆ ಭಾಷೆ ಅದ್ರ ಪವರೇ ಹಂಗೆ. ನೀವು ಕೋಪಕ್ಕೆ ಯೂಸ್ ಮಾಡಿದ್ರೆ ಅದು ಹಂಗೆ ಸೌಂಡ್ ಆಗುತ್ತೆ, ಈ ತರ ಎಮೋಷನ್ಸ್ ಯೂಸ್ ಮಾಡಿದ್ರೆ ಅಷ್ಟು ಪ್ಯೂರ್ ಆಗಿ ಸೌಂಡ್ ಆಗುತ್ತೆ, ಅಷ್ಟು ಎಮೋಷನ್ಸ್ ಬರುತ್ತೆ ಅದ್ರಲ್ಲಿ. ಬರೀ ಅವಳು ಯವ್ವ ಅಂತಂದ್ರೇನೆ ಒಂದು ಪೇನ್ ಕಾಣಿಸುತ್ತೆ ಅದ್ರಲ್ಲಿ. ವಂಡರ್ಫುಲ್ ವರ್ಷ, ವಂಡರ್ಫುಲ್ ಇದೆ. ಐ ಥಿಂಕ್ ಇದು ಹೆಂಗಿತ್ತು ಅಂತಂದ್ರೆ ಇಬ್ರು ಟಾಪ್ ಆಕ್ಟರ್ಸ್ ಜುಗಲ್ ಬಂದಿ ತರ ನನಗೆ ಅನಿಸ್ತು ಇದು. ಈ ಕಡೆ ಚಿತ್ಕಲಾ ಮೇಡಮ್, ಆ ಕಡೆ ವರ್ಷ, ಇಬ್ರುನು ಒಂದು ಜುಗಲ್ ಬಂದಿ ತರ ಮೈಂಡ್ ಬ್ಲೋಯಿಂಗ್ ಅಮ್ಮ. ನನಗಂತೂ ಸ್ಪೆಲ್ ಬೌಂಡ್ ಆಗ್ಬಿಟ್ಟೆ ನಾನು ಸ್ಪೆಲ್ ಬೌಂಡ್. ಥ್ಯಾಂಕ್ ಯು ಸರ್. ವಾಟ್ ಅ ಗ್ರೇಟ್ ಡಿಸಿಷನ್ ಆಫ್ ಸೇಯಿಂಗ್ ದಟ್ ನಾನು ತುಂಬಾ ಡಿಗ್ನಿಫೈಡ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ, ಐ ವಾಂಟ್ ಟು ಬ್ರೇಕ್ ದಟ್ ಅಂತ ಅಂದ್ಬಿಟ್ಟು ಅದು ಬ್ರೇಕ್ ಮಾಡಿ ಈ ತರದ ಒಂದು ಕ್ಯಾರೆಕ್ಟರ್ ನ ಪಿಕ್ ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ನಾನು ಕ್ರೆಡಿಟ್ ಕೊಡ್ತೀನಿ ಅಂಡ್ ಅದನ್ನ ಚೂಸ್ ಮಾಡಿದಂತ ನಿಮಗೂ ಕ್ರೆಡಿಟ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ವಂಡರ್ಫುಲ್ ಇದೆ. ನಾನು ಬಿಟ್ರೆ ಇನ್ನೂ ಸ್ವಲ್ಪ ಮಾತಾಡ್ತಾನೆ ಇರ್ತೀನಿ. ಐ ಥಿಂಕ್ PCR ವರ್ಷಾ ಡಿಗ್ರಜೆ ಅವರ ಪರ್ಫಾರ್ಮೆನ್ಸ್ಗೆ ಸಿಗ್ತಾ ಇದೆ ಕಾಟೇರ ನಮಸ್ಕಾರ. We need to appreciate an amazing talent called Apurva. Apurva, hats off to you. Madhu, hats off to you. Good job, guys. Good job. Prema, madam. ಅಲ್ಲೇ ಬಂದು ಮಾತಾಡ್ತೀನಿ. Huh? ವರ್ಷ ಬೆಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ನೀನು ಫಸ್ಟ್ ಅಲ್ಲಿ ಕೂತು ನಿಂದು ಟೋನೇ ಚೇಂಜ್ ಆದಾಗಲೇ ನಾನು ಅನ್ಕೊಂಡೆ ಶಿ ವಿಲ್ ಡೂ ಇಟ್ ಅಂತ. ವೆರಿ ಗುಡ್. ಈಗ ಗೊತ್ತಾಯ್ತಾ ನೀನು ಫೀಲ್ ಮಾಡ್ಕೊಂಡು ಮಾಡಿದ್ರೆ ಎಷ್ಟು ಆ್ಯಪ್ಟ್ ಇರುತ್ತೆ, ಇಂಪ್ಯಾಕ್ಟ್ ಹೆಂಗೆ ಬರುತ್ತೆ ಅಂತ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. Thank you, madam. Ramesh sir. ಚಿತ್ಕಲಾ ಮೇಡಮ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಮ್ಯಾಮ್. Yes. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಏನ್ ಪರ್ಫಾರ್ಮೆನ್ಸ್ ಇದು, ಎಲ್ಲ ಪರ್ಫೆಕ್ಟ್ ಗಿವ್ ಅಂಡ್ ಟೇಕ್. ಅಂದ್ರೆ ಆ ಅಮ್ಮ ಮೇಡಮ್ ಏನ್ ಮೇಡಮ್ ಚಿತ್ಕಲಾ ಅವರು ನೋಡಿದೀವಿ ಬೇರೆ ವಿಷಯ, ಇವತ್ತಂತೂ ಯು ಪೀಕ್ ಮ್ಯಾಮ್. ಏನ್ ಅಲ್ಲಿ ಹೋಗ್ತಾರ್ರಿ, ಅಲ್ಲಿ ಗ್ಯಾಸ್ ಸ್ಟವ್ ಆ ಕಡೆ ಫೇಸಿಂಗ್ ಇದಾರೆ ಅವ್ರು, ಆ ಕಡೆ ಓಕೆ, ನಾವೆಲ್ಲ ಈ ಕಡೆ ಇದೀವಿ, ಅಲ್ಲಿ ಅಂತಾರ್ರಿ ಅವರು ಕಾಫಿ ಮಾಡ್ಬೇಕಾರೆ. ನಾನ್ ಸ್ಟನ್ ಆಗ್ಬಿಟ್ಟೆ ಆಸ್ ಅನ್ ಆಕ್ಟರ್. ಗಮನ ಎಲ್ಲ ಇಲ್ಲಿದೆ, ಅಲ್ಲಿ ಅವ್ರ ಹಿಂದೆ ಕಾಫಿ ಹಾಕಿ ಟೀ ಹಾಕ್ತಿದ್ದಾರೆ, ಅದ್ರ ಮಧ್ಯೆ ಕೈ ಸುಡ್ತಂತ ಅವ್ರಿಗೆ. ಶಡ್ ವಾಟ್ ಅನ್ ಆರ್ಟಿಸ್ಟ್ ಅನ್ಸ್ಬಿಡುತ್ತೆ ನನಗೆ. ಅವರು ಇವಳು ಏನ್ ವರ್ಷ ಫಸ್ಟ್ ಆ ತಮ್ಮನ್ ಹುಡುಕದಿಲ್ಲಮ್ಮ ನೀನು, ಅದಾದ್ಮೇಲೆ ನೀನ್ ಮಾಡಿದ ಪ್ರಾಮಾಣಿಕವಾದ ಅಭಿನಯ ಅಂದ್ರೆ ಇದೆ. ಏನ್ ಪರ್ಫೆಕ್ಟ್ ಲೆವೆಲ್ ವರ್ಷ, ಸೂಪರ್ ವರ್ಷ. ಥ್ಯಾಂಕ್ ಯು ಸರ್. ಇದು ನಾವು ಮಹಾನಟಿ ವೇದಿಕೆಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಇದನ್ನ. ಗ್ರೇಟ್ ಪರ್ಫಾರ್ಮೆನ್ಸ್. ವಾವ್. ಥ್ಯಾಂಕ್ ಯು ಸರ್. ವರ್ಷ, ನಿಮ್ಮನ್ನ ವಾಪಸ್ ಈ ವೇದಿಕೆ ಮೇಲೆ ತಂದ್ಕೊಟ್ಟಂತ ಈ ತಾಯಿಗೆ ಮೊದಲನೇದಾಗಿ ನಮ್ಮ ಕಡೆಯಿಂದ ಅಭಿನಂದನೆಗಳು. ಈ ವೇದಿಕೆಯಲ್ಲಿ ನಮ್ಮ ನಟಿ ಜೊತೆ ಅಭಿನಯಿಸಿದ್ದು ನಿಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ ಅಮ್ಮ? ಎಷ್ಟೋ ರಿಯಾಲಿಟಿ ಶೋಸ್ ಬರ್ತವೆ ಹೋಗ್ತವೆ. ನನಗೆ ಪರ್ಸ್ನಲಿ ಮಹಾನಟಿ ಶೋ ಏನಿದೆ ನನಗೆ ತುಂಬಾ ಕಲಿಸ್ಕೊಟ್ಟಿದೆ. ಅಂದ್ರೆ ಪ್ರತಿ ವಾರ ನನ್ಗೆ ನೋಡಕ್ ಆಗದೆ ಇದ್ರೆ ನಾನು ಮರ್ದಿನ ಅಂದ್ರೆ ಸೋಮವಾರ ಕೂತ್ಕೊಂಡು ಅದನ್ನ ನೋಡ್ತೀನಿ. ನಂಗೆ ತುಂಬಾ ಕೊಟ್ಟಿದೆ, ತುಂಬಾ ಕಲಿಸುತ್ತೆ.
ಐ ಥಿಂಕ್ ಆ ಸ್ಟೇಜೇ ಆಗಿದೆ ಆ್ಯಂಡ್ ಒಂದೊಂದು ಸಣ್ಣದೆಲ್ಲ ಈ ಜಡ್ಜಸ್ ಹೇಳ್ತಾರಲ್ಲ ಹೌದಲ್ವಾ ನಾನು ಅದನ್ನ ಇನ್ಹೆರಿಟ್ ಮಾಡ್ಕೊಂಡಿರ್ಬೋದು ಮಾಡ್ತಿರ್ಬೋದು, ಬಟ್ ಅದು ಹೇಳಿದಾಗ ನಂಗೆ ರಿವಿಷನ್ ಆಗುತ್ತೆ. ನನಗೆ ಓಕೆ ಅದನ್ನ ನಾನು ಇಲ್ಲಿ ಅಳವಡಿಸ್ಕೋಬೋದು. ನಾನು ಅವ್ರಿಗೆ ಅದನ್ನು ಹೇಳಿದ್ರು. ಸೊ ಎಷ್ಟು ಕಲ್ತಿದ್ದೀನಿ ಅಂದರೆ ಮಹಾನಟಿ ಟೀಮ್ಗೆ ಐ ವಿಲ್ ಬಿ ಇಂಡೆಟೆಡ್ ಟು ಲಾಂಗ್ ಟೈಮ್. ಅಲ್ಲ ನಿಮ್ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಯ್ತು ನಮ್ಗೆ. ಅಮ್ಮ, ಮೇ ಬಿ ನಿಮ್ಗೆ ಐಡಿಯಾ ಇಲ್ಲ ನೀವು ಹೇಳಿದಂತ ಮಾತು ಎಷ್ಟು ದೊಡ್ಡ ಮಾತು ಅಂತ ಹೇಳಿ. ನೀವು ಬಹಳ ಹಂಬಲ್ ಆಗಿ ಅದನ್ನ ಹೇಳ್ಬಿಟ್ರಿ. ನಮ್ಮ ಕಾರ್ಯಕ್ರಮವನ್ನ ಗೆಲ್ಸಿದಾರ, ಈ ವೇದಿಕೆಯ ಘನತೆ ಗೌರವವನ್ನ ಅಲ್ಲಿ ತಗೊಂಡೋಗಿಟ್ಟಿದ್ದೀರಮ್ಮ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಆಕ್ಟ್ಗಳಿಗೆ ಬೆಲೆ ಕಟ್ಟಬಾರದು, ಓಕೆನಾ? ಆದ್ರೆ ಸ್ಟಾರ್ ರೇಟಿಂಗ್ಸ್ ಕೇಳಲೇಬೇಕು. ಜಡ್ಜಸ್, ಬ್ಲಾಕ್ ಬಸ್ಟರ್. ಈ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಒಂದು ಹುಡುಗಿ ಮನಸಾರೆ ಪ್ರೀತಿಸಿದಂತ ಹುಡುಗ, ಆ ಹುಡುಗನ ಪ್ರೀತಿಯನ್ನ ಅರ್ಥನೇ ಮಾಡ್ಕೊಳ್ದೆ ಬೇರೊಂದು ಹುಡುಗಿಯನ್ನ ಮದುವೆ ಆದ್ರೆ ಆ ಹುಡುಗಿಯ ಅಂತರಾಳದ ಸಂಕಟ, ಅವಳ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಕಥೆ ಮೂಲಕ ಹೇಳೋದಕ್ಕೆ ಬರ್ತಿದ್ದಾರೆ. ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸಿ ಮಂಗಳೂರಿನ ವಂಶಿ ಹಾಗೂ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ವಿಜಯಾಂಬಿಕಾ, ಅಣ್ಣಯ್ಯ ಧಾರಾವಾಹಿಯ ತೇಜಸ್, ಸೀತಾರಾಮ ಧಾರಾವಾಹಿಯ ಪೂರ್ಣಚಂದ್ರ ತೇಜಸ್ವಿ ಅವರು. ರವಿಗೆ ಕೊನೆಗೂ ನನ್ನ ಪ್ರೀತಿ ಅರ್ಥ ಆಗಿ ಮದುವೆ ಆಗಕ್ಕೆ ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ. ನಾನು ಇಷ್ಟು ದಿನ ಬಚ್ಚಿಟ್ಟಿದ್ದ ಪ್ರೀತಿನ ಅವನಿಗೆ ಮನಸ್ಸು ಬಿಚ್ಚಿ ಹೇಳ್ಬಿಡ್ತೀನಿ. ಅಮ್ಮನ ಹತ್ರ ಒಂದು ಮಾತು ಹೇಳಿದ್ರೆ ಚೆನ್ನಾಗಿರೋದು. ಅಯ್ಯೋ ಬೇಡ ರಾಣಿ, ಅವ್ರಿಗೆ ಗೊತ್ತಾದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇದನ್ನ ನಾವೇ ಸಾಲ್ವ್ ಮಾಡ್ಕೊಳ್ಳೋಣ. ಅದೌದು, ರಿಜಿಸ್ಟರ್ ಆಫೀಸ್ ಅಂದಮೇಲೆ ಸೈನ್ ಎಲ್ಲ ಮಾಡಬೇಕು ಅಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ನೀನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನನ್ನು. ಸರಿ, ಮದ್ವೆನ ಮಂಟಪದಲ್ಲಿ ಯಾವಾಗ ಆಗೋದು? ಮಂಟಪದಲ್ಲೇ ಆಗೋದು. ಅದ್ರ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ. ಎಲ್ಲಾನು ಸೆಟ್ ಆಗಲಿ, ಆಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ನಡೆಯುತ್ತೆ. ಹಾಯ್ ರವಿ. ಹೇಯ್ ಸಂಜು. ಸಂಜು, ನಾನು ಈ ದಿನಕ್ಕೋಸ್ಕರ ಎಷ್ಟು ತಿಂಗಳಿಂದ ಕಾಯ್ತಾ ಇದೆ ಗೊತ್ತಾ? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಲವ್ ಯು ಸಂಜು. ಲವ್ ಯು ಟು ರವಿ. ರಾಣಿ, ಏನಾಯ್ತು? ಸಂಜು, ನಾವಿವತ್ತು ರಾಣಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾ, ಅದ್ರಲ್ಲೇನು, ಹೇಳೋಣ. ಥ್ಯಾಂಕ್ಸಾ? ಯಾಕೆ? ಸಂಜು ಕಡೆಯಿಂದ ಸಾಕ್ಷಿಯಾಗಿ ಅವ್ರ ಫ್ರೆಂಡ್ ಬಂದಿದ್ದಾರೆ. ನನಗೆ ನೀನೇ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವಳು ನನ್ನ ಫ್ರೆಂಡ್, ನನ್ನ ಕಡೆಯಿಂದ ಇವಳೇ ಸಾಕ್ಷಿ. ಬಾ. ಇವ್ರು ಸಾಕ್ಷಿ ಹೇಳಕ್ ಬಂದಿದಾರ? ನೋಡಿದ್ರೆ ಫಾರೆಸ್ಟ್ ಕಂಪ್ನಿಯಿಂದ ಬಂದಿರೋರ್ ತರ ಇದ್ದಾರೆ. ಸೋ ಫನ್ನಿ. ಹೌದು, ಸರ್ಕಸ್ ಕಂಪ್ನಿಯಿಂದಾನೇ ಕರ್ಕೊಂಬಂದಿರೋದು. ಏನಿವಾಗ ಆ ರೀತಿ ಹಗುರವಾಗಿ ಮಾತಾಡಬೇಡಿ. ರಾಣಿ, ನೀನು ನನಗೆ ಬರೀ ಸಾಕ್ಷಿ ಅಲ್ಲ, ನೀನು ನನಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು. ಈ ಸಣ್ಣ ಹುಡುಗಿ ಯಾರು? ಇಲ್ಲ, ರಾಣಿಗೆ ನೋವಾಗಲ್ಲ. ರಾಣಿ, ನಿನಗೆ ನೋವಾಗತ್ತಾ? ಇಲ್ವಲ್ಲ? ಏನು ರಾಣಿ ಇಷ್ಟೊಂದು ಟೈಟ್ ಆಗಿದೆ? ಸಂಜು. ರವಿ,
ಇಲ್ಲೊಂದು ಸಿಗ್ನೇಚರ್ ಮಾಡ್ತೀರಾ? ರಾಣಿ, ಈ ಮದುವೆ ನೀನೇ ಮುಂದೆ ನಿಂತು ಮಾಡಿಸಿದ್ಯಾ. ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನೀನೇ ಮ್ಯಾನೇಜ್ ಮಾಡಬೇಕು. ಪ್ಲೀಸ್ ರಾಣಿ. ಸರಿ. ರಾಣಿ, ಅಣ್ಣ, ಮಕ್ಕಳು ಬರ್ತಿದ್ದಾರೆ, ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ದಗ 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 ಅಂತ ಉರಿತಿದ್ಯಮ್ಮ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅಲ್ಲೇ ನಿಂತ್ಕೊಳ್ಳಿ. ನನ್ನ ಜೀವನದಲ್ಲಿ ನನಗೆ ಇಷ್ಟು ದೊಡ್ಡ ಮಟ್ಟದ ದ್ರೋಹ ಮಾಡಿದ್ದು ಇಬ್ರೆ. ಒಂದು ನನ್ನ ಮಗ, ಇನ್ನೊಂದು ನನ್ನ ಮಗಳು ಅಂತ ಅನ್ಕೊಂಡಿದ್ನಲ್ಲ ಇವಳು, ಈ ರಾಣಿ. ಏ, ಮಗ ಅಂತ ತುಂಬಾ ಮುದ್ದಾಗಿ ಸಾಕಿದ್ದಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡ್ತೀಯಪ್ಪ ನೀನು. ಎಂತ ಕೆಲಸ ಮಾಡ್ಬಿಟ್ಯೋ? ಅಪ್ಪ ಅದು ಮಾತಾಡ್ಬೇಡ ನೀನು. ಅಲ್ಲಮ್ಮ, ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಂಡೆ ತಾನೆ? ಹೇಗಮ್ಮ ಇಂಥ ಮೋಸ ಮಾಡಿದೆ ನನಗೆ ನೀನು? ಹೇಗೆ? ನಾನು ಮೋಸ ಮಾಡಲಿಲ್ಲ ಸರ್. ಅದು ಯಾವುದು ಯಾವುದು? ನೀನೇ ತಾನೇ ಇವನನ್ನು ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಕೊಂಡ್ ಬಂದಿರೋದು? ದೇವರಾಣೆ ಸರ್, ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೊಸ ಬಟ್ಟೆ ಹಾಕೊಂಡು ಇವನ್ ಜೊತೆ ಕಾರಲ್ಲಿ ನೀನೇ ತಾನೇ ಹೋಗಿದ್ದೆ ಅಲ್ವಾ? ಇವರಿಬ್ರು ರಿಜಿಸ್ಟರ್ ಆಫೀಸಿಗೆ ಮದುವೆ ಮಾಡ್ಸಕ್ ಕಲ್ದಿರ ಮತ್ತಿನ್ನೇನಕ್ಕಮ್ಮ ಕರ್ಕೊಂಡು ಹೋಗಿದ್ದೆ ನೀನು? ಅಥವಾ ರಾಣಿ, ಇವರಿಬ್ರು ಮದುವೆ ಆಗೋದು ಕಡೆ ಕ್ಷಣದವರೆಗೂ ನಿನಗೆ ಗೊತ್ತೇ ಇರಲಿಲ್ಲ ಅನ್ನೋದಕ್ಕೆ ನೀನೇನು ಅಷ್ಟು ದೊಡ್ಡ ಫೂಲ್ ಏನಮ್ಮ? ಹೌದು ಸರ್, ನಾನು ಫೂಲೆ. ಈ ಆಸ್ತಿನೆಲ್ಲ ಮಾರಿ ನಾನು ಎಲ್ಲಾದ್ರೂ ದೇಶಾಂತರ ಹೊರಟೋಗ್ತೀನಿ ಅಷ್ಟೇ. ಅಣ್ಣ, ರವಿ ಅಂತ ದೊಡ್ಡ ತಪ್ಪು ಏನ್ ಮಾಡಿದಾನೆ? ಅವನ ಜೊತೆ ಓದಿರೋ ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದಾನೆ. ಅವಳು ಡಾಕ್ಟ್ರಿ ಅಣ್ಣ. ಡಾಕ್ಟ್ರು ಪೇಷಂಟ್ ಕೈ ಹಿಡೀಲಿ ಅಂತ ಓದಿಸಿದ್ದವನನ್ನ ಇವಳು ಕೈ ಹಿಡೀಲಿ ಅಂತಲ್ಲ. ಇವಳದು ಯಾರೋ ಏನೋ, ಯಾವ ಜಾತಿನೋ ಏನೋ ಯಾರು ಗೊತ್ತು. ಅಣ್ಣ, ನೀವು ಜಾತಿ ಬಗ್ಗೆ ಮಾತಾಡ್ತಿದ್ದೀರ ಅಣ್ಣ. ಕೆಲಸ ಮಾಡೋರೆಲ್ಲ ಒಂದೇ ಅಂತ ಹೇಳ್ತಿದ್ರಿ ನೀವು. ಆದ್ರೆ ಇವನು ಹೀಗೆ ಹೇಳ್ತಿದ್ರಲ್ಲ, ಯಾಕಣ್ಣ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ಇಷ್ಟಕ್ಕೂ ಅಣ್ಣ, ಈ ಹುಡುಗಿಗೆ ಏನ್ ಕಡಿಮೆ ಆಗಿದೆ ಹೇಳಿ? ಅಂದ ಇಲ್ವಾ? ಚಂದ ಇಲ್ವಾ? ಚೆನ್ನಾಗಿ ಓದಿದಾಳೆ, ಒಳ್ಳೆ ಹೈಟ್ ಇದೆ ಅಣ್ಣ. ನನ್ ಮಗಳ ತರ ಕುಳ್ಳಕ್ಕಿದ್ರೆ ನಾನು ಈ ಮದುವೆ ಬೇಡ ಅಂತ ಹೇಳ್ತಿದ್ದೆ. ಅದೇ ಹಾಗಿಲ್ಲ ಅಣ್ಣ. ಇಂಥ ಒಳ್ಳೆ ಹುಡುಗಿ ನಮಗ್ ಸಿಗಲ್ಲ. ಪ್ಲೀಸ್ ಅಣ್ಣ, ಅವ್ರನ್ನ ಕ್ಷಮಿಸ್ಬಿಡಣ್ಣ. ನಮ್ ರವಿನ್ ಕ್ಷಮಿಸ್ಬಿಡು. ಅಪ್ಪ, ಆಂಟಿ ಹೇಳ್ತಾ ಇರೋದು ನಿಜ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ನನ್ನ ಮಗಳ ತರ ಕುಳ್ಳಕ್ಕಿದ್ರೆ ನಾನು ಈ ಮದುವೆ ಬೇಡ ಅಂತ ಹೇಳ್ತಿದ್ದೆ. ನೋಡಿ, ನೀವೆಲ್ಲ ಏನೇ ಮಾತಾಡಿದ್ರು ನಾನು ಮಾತ್ರ ಇದಕ್ಕೆ ಒಪ್ಪೋದಿಲ್ಲ. ಹೊರಟೋಗಿ. ಅಪ್ಪ,
ಏನ್ ಮಾಡ್ತಿದ್ಯಾ ನೀನು? ಯಾಕ್ ಕಂದ? ಯಾರು ಇಲ್ಲ ಅಂತ ಹೀಗೆಲ್ಲ ಮಾಡ್ಕೊತಿದ್ಯಾ? ಯಾಕೆ? ಏನ್ ಕಡಿಮೆ ಆಗಿದೆ ಕಂದ ನಿಂಗೆ? ಗೊತ್ತಾಯಿಲ್ಲ ಅಮ್ಮ, ಗೊತ್ತಾಯಿಲ್ಲ. ನೀನು ಇವತ್ತು ನನ್ನ ಅರ್ಥ ಮಾಡ್ಕೊಂಡಷ್ಟು ನೆನ್ನೆ ಅರ್ಥ ಮಾಡ್ಕೊಂಡಿಲ್ಲ ಅಮ್ಮ. ನಮ್ಮಮ್ಮನೇ ಎಲ್ರ ಮುಂದೆ ನನ್ನ ಕೇವಲವಾಗಿ ನೋಡಿದ್ಲು. ನಾನು ಏನಂದಮ್ಮ? ನಾನು ಏನಂತೆ? ನನಗೆ ನೆನಪಿಲ್ಲ. ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅಮ್ಮ. ಸಾಹುಕಾರ ಹತ್ರ ನೀನೇ ತಾನೇ ಹೇಳಿದಮ್ಮ, ರವಿ ಮದುವೆ ಆಗಿರೋ ಹುಡುಗಿಗೆ ಏನು ಕಮ್ಮಿ ಆಗಿದೆ, ಅದೇ ನಂತರ ಮಗಳು ಅವನಿಗೆ ಸಿಕ್ಕಿರ್ತಿದ್ರೆ ಅವ್ರು ಕೋಪ ಮಾಡೋದಕ್ಕೆ ಒಂದು ಒಳ್ಳೆ ಕಾರಣ ಇದೆ ಅಂತ ನೀನೇ ಅಲ್ಲಮ್ಮ ಹೇಳಿದ್ದು. ರಾಣಿ ನಿಂಗೆ ಬೇಜಾರಾಗ್ಲಿ ಅಂತ ಹಾಗೆ ಹೇಳಿಲ್ಲಮ್ಮ. ಆ ಸಂಬಂಧ ಉಳಿಲಿ ಅಂತ ನಾನು ಆ ಹುಡುಗಿನ ಹೋಗ್ಲಿದ್ದಷ್ಟೇ. ನನ್ನ ಬಾಯಿ ತಪ್ಪು ಹೇಳ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಬಾಯಿ ತಪ್ಪು ಹೇಳಿದ್ದು. ರಾಣಿ, ನನಗೆ ನಿನ್ ಬಿಟ್ರೆ ಯಾರಿದಾರಮ್ಮ? ಯಾರಿದಾರ? ಸಮಾಜಕ್ಕೆ ನಾನು ಜೋಕರ್, ನಗ್ಸೋಳು, ಆದರೆ ನಾನು ಮನುಷ್ಯಳಾಗಿರೋದು ನಿನ್ನ ಹತ್ರ ಮಾತ್ರ ಅಮ್ಮ. ಊರವ್ರು ನನ್ನ ಎಷ್ಟೇ ಹೀಯಾಳಿಸಿದ್ರು ನಾನು ಅದನ್ನು ಸಹಿಸ್ಕೋಬೋದು, ಆದರೆ ನೀನು ಆ ಥರ ಹೇಳಿದ್ದು ನನ್ನ ಕೈಯಿಂದ ತಡ್ಕೊಳಕ್ಕಾಗಿಲ್ಲ ಅಮ್ಮ. ನಾನು ಕುಳ್ಳಿಯಾಗಿ ಹುಟ್ಟಿದ ತಪ್ಪ ಅಮ್ಮ? ಹೇಳಮ್ಮ, ಏನ್ ತಪ್ಪು ಮಾಡಿದ್ದೀನಿ? ಇಲ್ಲ ಕದ, ನಿನ್ ತಪ್ಪಲ್ಲ, ನಿನ್ ತಪ್ಪಲ್ಲ. ಯಾಕಮ್ಮ ಎಲ್ರು ನನ್ನ ಚುಚ್ಚಿ ಚುಚ್ಚಿ ಮಾತಾಡಿಸ್ತಾರೆ? ನಾನೇನ್ ತಪ್ಪು ಮಾಡಿದ್ದೀನಮ್ಮ? ಹೇಳಮ್ಮ, ನಾನೇನ್ ತಪ್ಪು ಮಾಡಿದ್ದೀನಿ? ನಾನು 10 ಅವರ್ ಇಲ್ಲಿ ನಿಂತು ಮಾತಾಡ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಪ್ರತಿ ಸಲ ಯೋಚನೆ ಮಾಡ್ತೀನಿ ಯಾರಿಗೆ ನನ್ನ ಕಾಲು ನೋವು ಅರ್ಥ ಆಗುತ್ತೋ ಇಲ್ವಾ ಅಂತ ಹೇಳಿ. ಆದರೆ ನೀವು ಮಂಡಿ ಮೇಲೆ ನಿಂತು ಇಷ್ಟೊತ್ತು ಆ್ಯಕ್ಟ್ ಮಾಡಿದ್ರಲ್ವಾ ವಂಶಿ, ಇಲ್ಲಿ ಎಷ್ಟೊಂದು ಜನ ಆಡಿಯನ್ಸ್ ಬಂದಿದ್ದೀರಲ್ಲ ಕಾರ್ಯಕ್ರಮ ನೋಡೋದಕ್ಕೆ. ಈ ಹುಡುಗಿ ಇಷ್ಟು ಚಿಕ್ಕ ಏಜ್ ಅಲ್ಲಿ ಕಮಲ್ ಹಾಸನ್ ಸರ್ ಮಾಡಿದಂಥ ಒಂದು ಪಾತ್ರವನ್ನ ಮಾಡೋಂಥ ಪ್ರಯತ್ನ ಪಟ್ಟಿದಾರಲ್ಲ, ಆಸ್ ಆಡಿಯನ್ಸ್ ಎದ್ದು ನಿಂತು ಈ ಹುಡುಗಿಗೆ ಚಪ್ಪಾಳೆ ಹೊಡೀರಿ ಪ್ಲೀಸ್. ವಂಶಿ ಅನ್ನೋ ಒಂದು ಸುಂದರವಾದಂಥ ಬ್ಯೂಟಿಫುಲ್ ಟ್ಯಾಲೆಂಟಿಗೆ ನಿಮ್ಮಿಂದನೇ ನಾನು ಮಾತು ಶುರು ಮಾಡ್ತೀನಿ ಸರ್. ಎಷ್ಟು ಹೆಮ್ಮೆ ಅನ್ಸುತ್ತೆ ಈ ಹುಡುಗಿ ಬಗ್ಗೆ ನಿಮ್ಗೆ? ಇಲ್ಲಿ ಬಹಳ ಖುಷಿ ಆಗುತ್ತೆ. ಈ ತರ ಕೆಪಾಸಿಟಿ ಇರೋ ಆಕ್ಟರ್ಸ್ ಈ ತರ ಚಾಲೆಂಜಸ್ ಎಲ್ಲ ತಗೊಳ್ಳೋದು ಬಹಳ ಇಷ್ಟ ಆಗುತ್ತೆ ನನಗೆ. ಅಂಡ್ ವಂಶಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೀನು ಅಂದ್ರೆ ಇದು ಬೇರೆ ವಿಷಯ. ಇಲ್ಲಿ ಸ್ಟೇಜ್ ಅಲ್ಲಿ ಯಾರು ಮಾತಾಡ್ತಾರೋ ಆ ಕಡೆ ನಮ್ ಗಮನ ಹೋಗ್ತಿರುತ್ತೆ ಬೇಕು. ಬಟ್ ಎಡಿಟ್ ಮಾಡಿದಾಗ ಥ್ರೂ ಔಟ್ ಸಿನಿಮಾದಲ್ಲಿ ಕ್ಲಿಕ್ ಆಗೋದು ಅದೇ ಕಾರಣಕ್ಕೆ. ಕರೆಕ್ಟ್ ಕ್ಲೋಸ್ಅಪ್ಸ್ ನ ಸಂಗೀತಂ ಸರ್ ಕಮಲ್ ಕ್ಲೋಸ್ಅಪ್ಸ್ ನ ಕರೆಕ್ಟ್ ಪಾಯಿಂಟ್ ಅಲ್ಲಿ ಹಾಕೋರು. ಯಾರೇ ಡೈಲಾಗ್ ಮಾತಾಡ್ಲಿ ಅಲ್ಲಿ ಮಧ್ಯದಲ್ಲಿ ನಿಮ್ ರಿಯಾಕ್ಷನ್ ಹಾಕ್ಬಿಟ್ರೆ ಸೀನ್ ವಿಲ್ ಬಿ ಯುವರ್ಸ್. ಹಾಗಾಗಿ ಥ್ರೂ ಔಟ್ ಕರೆಕ್ಟ್ ರಿಯಾಕ್ಷನ್ ಕೊಟ್ಟಿದ್ದಾಳೆ ವಂಶಿ. ಆ ಎಂಡ್ ಅಲ್ಲಂತೂ ಮೇಡಮ್ ನೀವು ಏನಂದ್ರೆ ಆ ಕಾಂಬಿನೇಷನ್ ರೀ, ಐ ಟೆಲ್ ಯು, ಆ ಕೋ ಆರ್ಟಿಸ್ಟ್ ಜೊತೆಗೆ ಚೆನ್ನಾಗಿದ್ದಾಗ ಲಾಸ್ಟ್ ಅಲ್ಲಿ ಹೋಗ್ತಾನೆ ಇದಾರೆ ಇಬ್ರು. ಏನ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಇಬ್ರು. So beautifully done, so beautifully done. ಬಹಳ ಎಫೆಕ್ಟಿವ್ ಆಗಿತ್ತು ಸರ್. ಅಂಡ್ ಟು ಬೋತ್ ದಿ ಸಪೋರ್ಟಿಂಗ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ತರುಣ್ ಅವರೇ, ಎಷ್ಟು ಹೆಮ್ಮೆ ಅನಿಸ್ತಿದೆ ನಿಮಗೆ ನಮ್ಮ ಕಂಟೆಸ್ಟೆಂಟ್ ವಂಶಿ ಬಗ್ಗೆ? ವಂಶಿ, ಹಾಯ್ ಸರ್. ಯಾವುದೋ ಫಿನಾಲೆ ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಲ್ಲಮ್ಮ ಇವತ್ತು ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗಂತೂ ವಂಶಿ ಆಕ್ಚುಲಿ ಇಲ್ಲಿ ಬಂದಾಗ ಸೀನ್ ಶುರು ಆದಾಗ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡ್ರಲ್ಲ, ಟೇಬಲ್ ಅಷ್ಟು ದೂರ ಇದೆ ಅಲ್ಲ, ಯಾಕೆ ಇಲ್ಲಿ ತಗೊಂಡ್ಬಂದು ನಿಲ್ಸಿದ್ರು ಈ ಹುಡುಗಿನ, ಅಥವಾ ಟೇಬಲ್ನ ಹತ್ರ ಇಟ್ಕೋಬೋದಲ್ಲ ಅಂತ ನನಗೆ ಅನ್ಸಿದ್ದು. ನೋಡಿದ್ರೆ ಶಿ ವಾಕ್ಡ್ ಅಲ್ಲಿಂದ ಅಲ್ಲಿವರೆಗೂ ಅದು ವಾಕಿಂಗ್ ತರನೇ ಹಂಗೆ ಹೋದ್ರು. ಬಟ್ ಇಫ್ ಯು ಕೀಪ್ ಅ ಫ್ರಂಟ್ ಶಾಟ್ ಇಟ್ಟರೆ ವಂಶಿ ಅದು ಇಟ್ ಲುಕ್ಸ್ ವಾವ್. ಅದು ನಡ್ಕೊಂಬರೋದೆಲ್ಲ ಫ್ರಂಟ್ ಹಿಂಗೆ ಇಟ್ಟರೆ ವಾವ್ ಅನ್ಸುತ್ತೆ. ಐ ಥಿಂಕ್
ಒನ್ ಬಿಗ್ ರೌಂಡ್ ಆಫ್ ಅಪ್ಲೋಸ್ ಫಾರ್ ಕಮಲ್ ಸರ್, ಸಂಗೀತಂ ಶ್ರೀನಿವಾಸ್ ಸರ್, ಇಳೆಯರಾಜ ಸರ್ ಅಂತ ಕೊಡಬೇಕು. ಇದು ಈ ಥರದ ಒಂದು ಥಾಟ್ ಒಂದು 80s ಅಲ್ಲಿ ಯೋಚನೆ ಮಾಡಿದ್ರು ಅಂದರೆ ಐ ಥಿಂಕ್ ದೇ ಆರ್ ದಿ ಮಾಸ್ಟರ್ಸ್. ಒನ್ ಬಿಗ್ ಸೆಲ್ಯೂಟ್ ಟು ಆಲ್ ದೋಸ್ ಪೀಪಲ್. ಐ ಥಿಂಕ್ ಒನ್ ಬಿಗ್ ಸೆಲ್ಯೂಟ್. ನನ್ನ ಮಗನ ಥರ ಕುಳ್ಳನ, ನನ್ನ ಮಗಳ ಥರ ಕುಳ್ಳಿ ಇದ್ದಾಳ ಅಂತ ಅಂದ್ಬಿಟ್ರೆ ಯಾರೋ ಪ್ರಪಂಚದಲ್ಲಿ ಅಂದವ್ರಲ್ಲ, ನನ್ನ ತಾಯಿ ಅಂದ್ಬಿಟ್ರ ನನಗೆ ಹಿಂಗೆ ಅಂತ ಇಡೀ ಫೋಕಸ್ ಅಲ್ಲಿ ಅಲ್ಲೇ ಇರುತ್ತೆ. ಅಂದ್ರೆ ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅಂಡ್ ವಾಟ್ ಅ ಬ್ಯೂಟಿಫುಲ್ ರೈಟಿಂಗ್ ಆಲ್ಸೋ. ಇದ್ರ ಜೊತೆಗೆ ಆನ್ ಸ್ಟೇಜ್ ಇಟ್ ಈಸ್ ವೆರಿ ವೆರಿ ಟಫ್. ಯು ಡಿಡ್ ಅನ್ ಅಮೇಸಿಂಗ್ ಜಾಬ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಫಾರ್ ಆಲ್ ದಟ್ ಎಫರ್ಟ್ ಯು ಹ್ಯಾವ್ ಡನ್, PCR. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಯಾವುದೇ ಕಷ್ಟದ ಪಾತ್ರ ಒಂದು ಎಕ್ಸ್ಪ್ರೆಷನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ನೋವು ಇರುತ್ತೆ, ಅದಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ, ಯಾಕಂದರೆ ಕ್ಯಾಮ್ರಾ ಆನ್ ಇರುತ್ತೆ, ಆ ನೋವು ತೋರಿಸ್ಕೊಳ್ಳೋಕ್ಕಾಗಲ್ಲ. ಐ ಕ್ಯಾನ್ ಫೀಲ್ ದ್ಯಾಟ್. ನೀವು ಅವಳಿಗಾಗಿ ಮಂಡಿಯೂರಿಗೆ ಕೊಟ್ಟಂಥ ಮುತ್ತು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವಂಶಿ ಅವರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಮಹಾನಟಿ ಸೀಸನ್ 2 ನ ಮೊದಲ ಕಟ್ಔಟ್ ಯಾರ್ದು? ವಂಶಿ ಅವ್ರದ್ದು. ಆ ಕಟ್ಔಟ್ ಹೆಂಗೆ ನಿಂತಿದೆ, ಹೇಗಿತ್ತು ಆ ಎಕ್ಸ್ಪೀರಿಯನ್ಸು, ಅದರೆಲ್ಲದ್ರ ಬಗ್ಗೆ ಒಂದು ವೀಟಿ ಇದೆ. ಇವತ್ತು ಸಂತೋಷ್ ಥಿಯೇಟರ್ ಮುಂದ್ಗಡೆ ನನ್ನ ಕಟ್ಔಟ್ ನಿಂತಿದೆ. ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ನಟಿಯಾಗಿ ಬೆಳಿಬೇಕು ಅಂತ ನಾನು ಸುತ್ಕೊಂಡು ಬಂದಿದ್ದೀನಿ. ಸೊ ಅದೆಲ್ಲದಕ್ಕೂ ಇದೊಂದು ಪುಟ್ಟ ಹೆಜ್ಜೆ ಅಂತ ಅಂದ್ಕೊಂಡಿದ್ದೀನಿ. ಬಂದು ನಿಂತು ನಮ್ಮ ಕಟ್ಔಟ್ ನೋಡಿದಾಗ ಆ ಖುಷಿ ಆಗುತ್ತಲ್ವಾ, ಅದು ಆಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ. ವಂಶಿ ರತ್ನಕುಮಾರ್ ಅಂತ ಹೆಸರು ಏನಿದೆ, ಇದನ್ನ ನೋಡಬೇಕಾದ್ರೆ, ಎಸ್ಪೆಷಲಿ ಅಪ್ಪನ ಹೆಸರು ನೋಡಬೇಕಾದ್ರೆ ತುಂಬ ಖುಷಿ ಆಗ್ತದೆ. ನಾನು ಆ್ಯಕ್ಟಿಂಗ್ ಮಾಡೋದು ಅಮ್ಮನಿಗೆ ತುಂಬ ಖುಷಿ. ಅಮ್ಮ ನನಗಿಂತ ಜಾಸ್ತಿ ಎಕ್ಸೈಟ್ ಆಗಿರ್ತಾರೆ. ಇವತ್ತು ನನ್ನ ಹ್ಯಾಪಿಯೆಸ್ಟ್ ದಿನ. ಕನಸಲ್ಲೂ ಇದೇ ಬರುತ್ತೆ ನನಗೆ. ಥ್ಯಾಂಕ್ ಯು, ಬಾಯ್. ವಂಶಿ 25 ಅಡಿ ಎತ್ತರದ ಕಟ್ಔಟು ಸಂತೋಷ್ ಥಿಯೇಟರ್ ಆಚೆ ನಿಂತಿದೆ. ಹೇಗೆ ಅನಿಸ್ತಾ ಇದೆ ವಂಶಿ? ಲೈಕ್ ಒಂದು ಬ್ಯಾನರಲ್ಲಿ ಸಣ್ಣ ಫೋಟೋ ಬಂದರೆ ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಅಂಥದ್ರಲ್ಲಿ 25 ಅಡಿ ಕಟ್ಔಟ್ ಬಿದ್ದಿದೆ ಅಂದರೆ ನಾನು ಹೇಳ್ದಂಗೆ ಅದು ಅಲ್ಲಿ ಹೋಗಿ ನಿಂತು ಫೀಲ್ ಮಾಡಿದ್ರೇ ಗೊತ್ತಾಗೋದು. ಆ ಫೀಲಿಂಗ್, ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಝೀ, ಥ್ಯಾಂಕ್ ಯು ಮಹಾನಟಿ. ಅದನ್ನ ನೋಡಿ ಫುಲ್ ಖುಷಿಯಾಗಿದೆ ನನಗಷ್ಟೇ. ಅಲ್ಲಿ ಕೂತಿರೋಂತಹ ನಿಮ್ಮ ತಾಯಿಗೆ ಆಗ್ತಿರೋಂತಹ ಹೆಮ್ಮೆ ಎಷ್ಟಿದೆ ಅಂತ ಕೇಳೋಣ. ಆ್ಯಕ್ಚುಲಿ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಬ, ನೀನು ಹೋಗು. ನಿಜವಾಗ್ಲೂ ಮೇಡಮ್ ತುಂಬ ಖುಷಿ ಆಗ್ತಿದೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ರತಿ ಸಲ ಕೂಡ ಎಪಿಸೋಡ್ ಬಂದಾಗ ಫೋನ್ ಮಾಡಿ ಹೇಳ್ತಾರೆ ನನಗೆ, ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ, ಮೆಸೇಜ್ ಮಾಡ್ತಾರೆ ವಾಟ್ಸಪ್ಪಲ್ಲಿ. ತುಂಬ ಖುಷಿ ಆಯ್ತು ನನಗೆ. ಅದೇ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಖುಷಿಯಲ್ಲಿ. ಹಾಗೆ ಥ್ಯಾಂಕ್ ಯು ಝೀ, ಥ್ಯಾಂಕ್ ಯು. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸಾಥ್ ಕೊಟ್ಟಂತ ಈ ಅದ್ಭುತವಾದಂಥ ಕಲಾವಿದರಿಗೆ ನಮ್ಮ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ತೇಜಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಪೂರ್ಣ ಸರ್, ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಮದುವೆ, ನಿಮ್ಮ ಮಗುವಿನ ಶಿಕ್ಷಣ, ಮೆಡಿಕಲ್ ಎಮರ್ಜೆನ್ಸಿ ಪ್ಲಾನ್ ಅಥವಾ ಮೊದಲ ಕಾರು, ಇವೆಲ್ಲವೂ ಕನಸುಗಳಷ್ಟೇ ಅಲ್ಲ.
ಜವಾಬ್ದಾರಿಗಳು ಕೂಡ ಹೌದು. ಸೂಕ್ತ ಸಮಯದಲ್ಲಿ ಉಳಿತಾಯ ಮಾಡದೇ ಇದ್ರೆ ಇದೆಲ್ಲವನ್ನ ಪೂರೈಸೋದಕ್ಕೆ ಆಗದೇ ಇಲ್ಲ. ಆದ್ದರಿಂದ ಸಣ್ಣ ಸಣ್ಣ ಮೊತ್ತಗಳ ಉಳಿತಾಯ ಕೂಡ ಬಹಳ ಮುಖ್ಯ. ನಿಮಗ್ ಗೊತ್ತಾ, ಈಗ ಕೇವಲ ದಿನಕ್ಕೆ 50 ರೂಪಾಯಿಂದ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡಬಹುದು. ಜಾರ್ ಆಪ್ ಮುಖಾಂತರ ಈಗಾಗಲೇ 2 ಕೋಟಿ ಹೆಚ್ಚಿನ ಭಾರತೀಯರು ಶುದ್ಧ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡುತ್ತಾ ತಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸಿಕೊಂಡಿದ್ದಾರೆ. ಇವರಲ್ಲಿ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಒಂದೇ ಸಲ ಸೆಟ್ ಮಾಡಿದ್ರೆ ಆಗೋಯ್ತು. ನಂತರ ಜಾರ್ ಪ್ರತಿದಿನ ನಿಮಗಾಗಿ ಆಟೋಮ್ಯಾಟಿಕ್ ಆಗಿ ಉಳಿತಾಯ ಮಾಡುತ್ತೆ. ನಿಮಗೆ ಅವಶ್ಯಕತೆ ಬಂದಾಗ ನಿಮ್ಮ ಉಳಿತಾಯವನ್ನ ತಕ್ಷಣ ಸುರಕ್ಷಿತವಾಗಿ ಮತ್ತು ತೊಂದರೆ ಇಲ್ಲದೆ ನಗದು ಅಥವಾ ಚಿನ್ನದ ರೂಪದಲ್ಲಿ ವಿತ್ಡ್ರಾ ಮಾಡಬಹುದು. ತಲತಲಾಂತರದಿಂದ ನಮ್ಮ ಚಿನ್ನವನ್ನ ಸಂಪತ್ತಿಗಾಗಿ ಮತ್ತು ಜೀವನವನ್ನ ಸುರಕ್ಷಿತಗೊಳಿಸಲು ನಾವು ನಂಬಿದ್ದೇವೆ. ಇವತ್ತು ನಮ್ಮ ಮಹಾನಟಿ ವೇದಿಕೆಯಲ್ಲಿ ಒಂದು ಸ್ಪೆಷಲ್ ತಂಡ ನಮ್ಮ ಜೊತೆ ಜಾಯ್ನ್ ಆಗಲಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ZEE5 ಕನ್ನಡದ 2ನೇ ವೆಬ್ ಸೀರೀಸ್ ಟೀಮ್ ಶೋಧಾ ಟೀಮ್ ಆನ್ ಸ್ಟೇಜ್. ಮಹಾನಟಿ ವೇದಿಕೆಗೆ ನಮ್ಮ ಶೋಧಾ ತಂಡ ಬಂದಿದೆ. ಬರಲಿ ಚಪ್ಪಾಳೆ ಅವರಿಗೆ. ನಮ್ಮ ಕನ್ನಡಿಗರಿಗಾಗಿ ಕನ್ನಡ ZEE5 ನಲ್ಲಿ ಒಂದು ಅಪ್ಪಟ ಕನ್ನಡದ 2ನೇ ಒರಿಜಿನಲ್ ವೆಬ್ ಸೀರೀಸ್ ಬರ್ತಾ ಇದೆ. ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಶೋಧ. ಸೊ ಇದನ್ನ ಕನ್ನಡದ ಹೆಸರಾಂತ ಪ್ರೊಡಕ್ಷನ್ ಹೌಸ್ KRG ಸ್ಟುಡಿಯೋಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇಡೀ ತಂಡ ಇವತ್ತು ನಮ್ಮ ಮಹಾನಟಿ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದು ವೆಬ್ ಸೀರೀಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ಮಹಾನಟಿ ವೇದಿಕೆಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಪವನ್ ಸರ್, ಶೋಧ ನಿಮ್ಮನ್ನ ಹುಡುಕೊಂಬಂತ, ನೀವು ಶೋಧಾನ ಹುಡ್ಕೊಂಡು ಹೋದ್ರೆ, ಯಾಕಂದ್ರೆ ನಿಮ್ಮನ್ನ ನೋಡಿದ್ರೇನೆ ಆ ಶೋಧ ನಿಮ್ಗಾಗೆ ಕ್ರಿಯೇಟ್ ಮಾಡಿರೋ ತರ ಅನ್ಸುತ್ತೆ ಸರ್ ನಮ್ಗೆ ಯಾವಾಗ್ಲೂ ಆ ಇಂಟೆನ್ಸ್ ಲುಕ್ ಎಲ್ಲ. ಹೇಳಿ ಸರ್. ಇಟ್ ವಾಸ್ ಗ್ರೇಟ್. ಒಂದು ತುಂಬಾ ಒಳ್ಳೆ ಸ್ಕ್ರಿಪ್ಟ್ ನನಗೆ ಅರೌಂಡ್ ಮೇ ಮಂತ್ ಅಲ್ಲಿ KRG ಕಡೆಯಿಂದ ಹೇಳಿದ್ರು ಮಾಡ್ತೀರಾ ಅಂತ. ಒಂದು ಹಾಫ್ ಅ ಪೇಜ್ ಸಿನಾಪ್ಸಿಸ್ ಇದೇನ್ ನೀವು ಟ್ರೇಲರ್ ಅಲ್ಲಿ ನೋಡ್ತಿದ್ದೀರಾ ಅಷ್ಟೇ ಇನ್ಫಾರ್ಮೇಶನ್ ನನಗೆ ಆಗಿ ಹೇಳಿದ್ದು. ಅಂಡ್ ಇಟ್ ವಾಸ್ ವೆರಿ ಥ್ರಿಲ್ಲಿಂಗ್. ಒಬ್ಬ ನಟನಾಗಿ ಐ ಥಿಂಕ್ ಟು ಡೂ ಶೋಧ ಯಾಕೆ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಅದರಲ್ಲಿ ಎಲ್ಲಾ ತರ ಎಮೋಷನ್ಸ್ ಇದೆ ಆ 6 ಎಪಿಸೋಡ್ ಅಲ್ಲಿ. ಐ ಥಿಂಕ್ ಆಸ್ ಆಕ್ಟರ್ಸ್ ನೀವೆಲ್ಲ ಯು ಕ್ರೇವ್ ಫಾರ್ ಸಚ್ ರೋಲ್ಸ್. ಯಾವುದು ಒನ್ ಡಿಮೆನ್ಷನಲ್ ಬರೀ ರೊಮ್ಯಾಂಟಿಕ್ ಅಥವಾ ಬರೀ ವೈಲೆನ್ಸ್ ಬರೀ ಆಂಗರ್ ಅಂತ ಇರ್ಲಿಲ್ಲ. ದಟ್ ವಾಸ್ ದ ಮ್ಯಾಜಿಕ್ ಫಾರ್ ಮೀ ಇನ್ ದಟ್ ಸ್ಕ್ರಿಪ್ಟ್. ಸೊ ಐ ರಿಯಲಿ ಎಂಜಾಯ್ಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್. ಪವನ್ ಸರ್, ನೀವಿದ್ದೀರಾ ಅಂತಂದ್ರೆ ಬರೀ ನಟನೆ ಮಾತ್ರ ಮಾಡಲ್ಲ, ಅಲ್ಲಿ ಈ ಶೋಧ ಸ್ಕ್ರಿಪ್ಟ್ ಅಲ್ಲಿ ಸ್ಕ್ರಿಪ್ಟ್ ಡಾಕ್ಟರ್ ಆಗೋ ಕೂಡ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಹೌದು. ಏನೇನು ಆಯ್ತು ಸರ್ ಸ್ಕ್ರಿಪ್ಟ್ ಅಲ್ಲಿ? ಅಂದ್ರೆ ಅದು ಸ್ಕ್ರಿಪ್ಟ್ ಬಂದಾಗ ನಾವೆಲ್ಲರೂ ಥಿಯೇಟರ್ ಇಂದ ಬಂದವರು. ಸೊ ನಾವೆಲ್ಲ ಡೈಲಾಗ್ಸ್ ಎಲ್ಲ ಓದ್ತಿದ್ದಂಗೆನೆ ಐ ಥಿಂಕ್ ಇನ್ಸ್ಟಿಂಕ್ಟಿವ್ಲಿ ನಮಗೆ ಇದನ್ನ ಇನ್ನೊಂದಿಷ್ಟು ಲೆವೆಲ್ ತೊಗೊಂಡು ಹೋಗ್ಬೋದು, ಅಥವಾ ಈ ಲೈನ್ ಅಲ್ಲಿಂದ ಬಂದು ಹೇಳಿದ್ರೆ ಹೇಗಿರುತ್ತೆ ಹೀಗೆ ಹೇಳಿದ್ರೆ. ಸೊ ಆ ಡಿಸ್ಕಷನ್ಸ್ ಅಲ್ಲಿ ಐ ಥಿಂಕ್ ನನ್ನ ಸ್ವಲ್ಪ ರೈಟಿಂಗ್ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಆಡ್ ಆಗ್ತಾ ಕೆಪ್ಟ್ ಇಂಪ್ರೂವಿಂಗ್ ದ ಸ್ಕ್ರಿಪ್ಟ್. ಸೂಪರ್ ಸರ್. ಥ್ಯಾಂಕ್ ಯು. ಅಂಡ್ ನೀವಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ತುಂಬಾ ಟ್ವಿಸ್ಟ್ಗಳು, ಸರ್ಪ್ರೈಸ್ಗಳು, ಸಸ್ಪೆನ್ಸ್ಗಳು ಇದ್ದೇ ಇರುತ್ತೆ. ಅದನ್ನ ನೋಡಕ್ ನಾವು ಖಂಡಿತ ಕಾಯ್ತಾ ಇದೀವಿ. ಇಲ್ಲಿ ತುಂಬಾ ದೊಡ್ಡ ಸರ್ಪ್ರೈಸ್ ಅಂದ್ರೆ ಅರುಣಣ್ಣ. ಯಾಕಂದ್ರೆ ನಮ್ ZEE ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಇವ್ರು ಯಾರು ಅಂತ ಗೆಸ್ ಮಾಡಿ ಅಂತ ಹೇಳಿ ಹಾಕಿದ್ರು. ಎಲ್ರು ಅರುಣ್ ಸಾಗರ್ ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಇನ್ನೊಬ್ಬ ಅರುಣ್ ಸರ್ ಅವರು ಸೀರಿಯಸ್ ಪಾತ್ರ, ಪೊಲೀಸ್ ಪಾತ್ರ, ಅವ್ರವ್ರೊಳಗಡೆ ಡಿಸ್ಕಷನ್. ನಮ್ಮೆಲ್ರಿಗೂ ಒಂದು ಸರ್ಪ್ರೈಸ್. ಫಸ್ಟ್ ಟೈಮ್ ಅರುಣ್ ಸಾಗರ್ ಅವರು ಒಂದು ಪೊಲೀಸ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಆ ಪೋಸ್ಟರ್ ಅಲ್ಲಿ, ಆ ಲುಕ್ ಅಲ್ಲೇ ನೀವು ಬಹಳಷ್ಟು ವಿಷಯಗಳನ್ನ ಹೇಳೋ ತರ ಇತ್ತು ಅರುಣಣ್ಣ. ಅದಕ್ಕಾಗಿ ದೊಡ್ಡ ಚಪ್ಪಾಳೆ. ಈ ಪೊಲೀಸ್ ಪಾತ್ರ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಈ ಹಿಂದೆ ಯಾವತ್ತು ನಾನು ನಾಟಕಗಳಲ್ಲಿ ಮಾಡಿದ್ದೆ ಅಷ್ಟೇ. ಆಸ್ ಅನ್ ಆಕ್ಟರ್ ನನಗೊಂದು ಚಾಲೆಂಜ್ ಆಗಿತ್ತು ಆಕ್ಚುಲಿ. ನಾನು ಯೂಶಲಿ ಬೇರೆ ಬೇರೆ ಈಗ ಸುದೀಪ್ ಅವ್ರ ಜೊತೆಯಲ್ಲಿದ್ದಾಗ ಬೇರೆ ಬೇರೆ ಕಾಮಿಡಿ ಇರ್ಬೋದು ಅಥವಾ ಬೇರೆ ತರದ ಇಲ್ಲ ತುಂಬಾ ವೈಲೆಂಟ್ ಆದಂತ ವಿಲನ್ ರೋಲು ಆ ತರದ್ದು ವರ್ಕ್ ಮಾಡಿದ್ದೆ. ಆದ್ರೆ ಇದು ನನಗೆ ಬಹಳ ಚಾಲೆಂಜ್ ಆಗಿತ್ತು ಆಕ್ಚುಲಿ. ನನ್ನ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ನಾನೊಂದ್ ಸ್ವಲ್ಪ ನಿನ್ಗೆ ಗೊತ್ತಲ್ಲ ಕೀಟ್ಲೆ ಆಸ್ ಅನ್ ಆಕ್ಟರ್ ಕೂಡ ನನ್ನ ರೋಲ್ಗಳು ಅಕಸ್ಮಾತ್ ಯಾವುದೇ ಆಗಿದ್ರು ಇಂಪ್ರೂವೈಸ್ ಮಾಡೋದಾಗ್ಲಿ ಅದೆಲ್ಲ ತುಂಬಾ ಮಾಡ್ತಿದ್ದೆ. ಆಕ್ಚುಲಿ ಪ್ರೇಮ ಅವ್ರ ಜೊತೆ ಬಹಳ ಸೀರಿಯಸ್ ಆದ ಒಂದು ಸಿನಿಮಾ ಮಾಡಿದ್ವಿ, ಮರ್ಮ. ಆಕ್ಚುಲಿ ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದು. ಅದಾದ್ಮೇಲೆ ನಾನು ಸೀರಿಯಸ್ ರೋಲ್ ಮಾಡಿದ್ದು ವೀರಮದಕರಿ. ಈಗ ನಾನು ಮೊನ್ನೆ ಗ್ರಾಮಾಯಣದಲ್ಲಿ ಒಂದು ಪೊಲಿಟಿಷಿಯನ್ ರೋಲ್, ಅದು ವೆರಿ ಸೀರಿಯಸ್ ರೋಲೇ. ಇಷ್ಟು ದಿನ ತುಂಬಾ ಕಾಮಿಡಿ ರೋಲ್ಗಳು ಹೆಚ್ಚು ಮಾಡ್ತಿದ್ದೆ, ಸೀರಿಯಸ್ ರೋಲ್ ಈಗ ಶುರುವಾಗಿದೆ. ಬಟ್ ನನಗೆ ಬಹಳ ಚಾಲೆಂಜಿಂಗ್, ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನನ್ನ ವಾಯ್ಸ್ ಇರ್ಬೋದು, ನನಗೆ ನಾನು ತುಂಬಾ ತಡೆ ಹಿಡ್ಕೋತಾ ಇದ್ದೆ. ಬಟ್ ನನಗೆ ಆಸ್ ಅನ್ ಆಕ್ಟರ್ ಚಾಲೆಂಜ್ ಆಗಿತ್ತು. ಕಾಸ್ಟ್ಯೂಮ್ ಹಾಕಿದ ತಕ್ಷಣ ಒಂದು ಸೀರಿಯಸ್ನೆಸ್, ಆಮೇಲೆ ಒಂದು ಡಿಫ್ರೆಂಟ್ ಆದ ರೋಲ್ ಸಿಕ್ಕಿದೆ. ತರುಣ, ನೆಕ್ಸ್ಟ್ ಫಿಲ್ಮು. ನೆಕ್ಸ್ಟ್ ನಾನು ಸಿರಿ ಅನುಷಾ ಅವ್ರ ದಿಯಾ ಹತ್ರ ಮಾತಾಡಕ್ಕಿಂತ ಮುಂಚೆ ಇಷ್ಟು ವಿಷಯಗಳು ಶೋಧ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಮ್ಮ ಮಹಾನಟಿ ಟೆಂಟಲ್ಲಿ
ಟ್ರೈಲರ್ ಒಂದ್ ಝಲಕ್ ನೋಡ್ಬೇಕನ್ನೋದು ನಮ್ಮ ಆಸೆ. ಆರ್ ಯು ಗೈಸ್ ರೆಡಿ? ಶೋಧ ಟ್ರೈಲರ್ ಪ್ಲೀಸ್. ಮಡಿಕೇರಿಯಲ್ಲಿ ನಾನು ಸಾಕಷ್ಟು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀನಿ, ಆದರೆ ಇದೊಂದು ಕೇಸ್. ಏನು ಪ್ರಾಬ್ಲಮ್? ಹೆಂಡತಿ ಮಿಸ್ಸಿಂಗ್. ಏನಾಯ್ತು ಅಮ್ಮಂಗೆ? ಏನಾಯ್ತು? ಯಾರು ನೀವು? ಟ್ರಾಮಾ ರೆಸ್ಪಾನ್ಸ್ ಡ್ಯೂ ಟು ಶಾಕ್. ಬ್ರೈನ್ ಇಂಜುರಿ ಅಂತನಾ? ಅವರು ನಿನ್ನ ರಿಪೋರ್ಟ್ಸ್ನ ನೋಡಿ ಫುಲ್ ಮೆಂಟಲ್ ಅಂತ ಹೇಳಿದ್ರಾ? ಇದು ಇನ್ವೆಸ್ಟಿಗೇಷನ್ ಅಲ್ಲ. ನನ್ನಿಂದ ಏನಾದ್ರು ಮುಚ್ಚಿಡ್ತಾ ಇದ್ದೀರಾ? ಇವಳು ನನ್ನ ಹೆಂಡತಿ ಅಲ್ಲ ಸರ್. ನಿನಗೆ ತಾಯಿ ಅನ್ನಿಸ್ಕೊಳ್ಳೋ ಯಾವ ಹಕ್ಕೂ ಇಲ್ಲ. ಯು ಡಿಡ್ ಇವನ್ ವಾಂಟ್ ಹರ್. ಬೇರೆ ಎಲ್ಲ ಜ್ಞಾಪಕ ಇದ್ದಾರೆ, ಇವಳೊಬ್ನು ಜ್ಞಾಪಕ ಇಲ್ಲ. ನಿಂಗೆ ನಿನ್ನ ಸ್ವಂತ ನೆನಪುಗಳ ಮೇಲೆ ನಂಬಿಕೆ ಇಲ್ಲ. ಹೇ ರೋಹಿತ್, ಏನಾಗ್ತಿದೆ ನಿಂಗೆ? ಒಳಗಿರೋ ಹೆಂಗಸು ನಿಮ್ಮ ಹೆಂಡತಿ ಅಲ್ಲ ಅಂತ ಹೇಳಿದ್ರು ಬಂದ್ರ? ನೀ ನನ್ನ ಹೆಂಡತಿ ಅಲ್ಲ ಅಂತ ಕೇಳಿಸ್ಕೊಳ್ಳೋ ಕರ್ಮ ಯಾರಿಗೂ ಬರಬಾರ್ದು. ಐ ಥಿಂಕ್ ಯು ನೀಡ್ ಹೆಲ್ಪ್. ನನಗೆ ಅನಿಸ್ತಿದೆ ಅವರೆಲ್ಲ ಸೇರ್ಕೊಂಡು ನನಗೆ ತಲೆ ಕೆಟ್ಟಿದೆ ಅಂತ ಪ್ರೂವ್ ಮಾಡಬೇಕು ಅಂತಿದ್ದಾರೆ ಸರ್. ನಿಮ್ಮ ಅಮ್ಮ ಅಲ್ಲ, ಬಾ ನನ್ನ ಜೊತೆಗೆ ಹೇಳ್ತಾ ಇದ್ದೀನಿ. ರೋಹಿತ್, ನಾವು ಕೊಡವರು, ಯುದ್ಧಕ್ಕೆ ನಿಂತ ಮೇಲೆ ಹೆದರೋ ಮಾತೇ ಇಲ್ಲ, ಹೋರಾಡುತ್ತೇವೆ. ಸರ್ ನನಗೆ ಯಾಕೋ ನನ್ನ ಪ್ರಾಣದ ಬಗ್ಗೆ ತುಂಬ ಭಯ ಆಗ್ತಿದೆ ಸರ್. ಇದು ನಾ ಪುಟ್ಟಿನ ಮನೆ. ಈ ಮಣ್ಣಿನ ಬುಟ್ಟಿದ್ ನಾ ಎಲ್ಲಿಗೂ ಬಪ್ಲೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಶೋಧ ನೋಡಿದಾಗ ಮಾತ್ರ ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಬಂದ ಮೇಲೆ ಒಬ್ರು ಸತ್ಯವನ್ನೇ ಹೇಳ್ತಾರೆ. ಸಿರಿ, ನೀವ್ ಯಾರು ಅನ್ಸತ್ತ? ನಿಜವಾಗ್ಲೂ ನಾನೇ ಸತ್ಯ. ಡೆಫಿನೆಟ್ಲಿ ನನ್ನ ಹೆಂಡತಿ ಅಲ್ಲ. ಓಕೆ, ಬಟ್ ಶೋಧ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಈ ಒಂದು ಸೀರೀಸ್ ಅಲ್ಲಿ ಸಾಕಷ್ಟು ಫಸ್ಟ್ಸ್ ಇದೆ ನಾನು ಮಾಡಿರೋದು. ಪಾತ್ರದ ಬಗ್ಗೆ ಇರಬಹುದು ಅಥವಾ ಕೆಲವು ಸನ್ನಿವೇಶಗಳು ಕ್ರಿಯೇಟ್ ಆಗಿದ್ದು, ಇಟ್ ವಾಸ್ ಅ ಸರ್ಪ್ರೈಸ್. ಬಟ್ ನನಗೇನು ತುಂಬಾ ಇಷ್ಟ ಆಗಿದ್ದಂದ್ರೆ ದಿಸ್ ಎಂಟೈರ್ ವೇವ್ ದಟ್ ಇಸ್ ಕ್ರಿಯೇಟಿಂಗ್ ನಮ್ಮ ಕನ್ನಡದಲ್ಲಿ. ಒಂದು ಮೊದಲನೇ ಸೀರೀಸ್ ಬಂತು ಝೀ ಅಲ್ಲಿ, ವಿಚ್ ವಾಸ್ ಅ ಸೂಪರ್ ಹಿಟ್. ಅಂಡ್ ಅದಾದ್ಮೇಲೆ ಇದಕ್ಕೊಂದು ಆಂಟಿಸಿಪೇಷನ್ ಕೂಡ ತುಂಬಾ ಹೆಚ್ಚಾಗಿದೆ. ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ದು ಏನು ಗೊತ್ತಾಗಲ್ಲ ಒಂದು ಟ್ರೇಲರ್ ನೋಡಿದಾಗ. ಸೊ ಐ ಥಿಂಕ್ ಆಲ್ ದಿಸ್ ಇಸ್ ವೆರಿ ಎಕ್ಸೈಟಿಂಗ್. ನಮ್ಮ ಒಂದು ಕನ್ನಡದಲ್ಲೂ ಕೂಡ ಕೂತ್ಕೊಂಡು ಬಿಂಜ್ ವಾಚ್ ಮಾಡುವಂತ ಒಂದು ಕಲ್ಚರ್ ಇದರಿಂದ ಶುರು ಆಗುತ್ತೆ ಅಂತ. ಅನುಷ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಶೇರ್ ಮಾಡಿ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಅದಿತಿ ಅನ್ನೋ ಪಾತ್ರ. ಸೊ ನನ್ನ ಕರಿಯರಲ್ಲಿ ಇದು ಒಂದು ಚಾಲೆಂಜಿಂಗ್ ಪಾತ್ರ ಅಂತ ಹೇಳ್ಬೋದು. ಜೊತೆಗೆ ಸಿರಿ ಅವ್ರು ಹೇಳ್ದಂಗೆ ಜಾಸ್ತಿ ಏನು ಪಾತ್ರಗಳ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಈಗ ನೀವೇ ನೋಡಿ ನಮಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಹತ್ರ ಹಂಚ್ಕೋಬೇಕು. ಆಕ್ಟ್ರೆಸ್ ದಿಯಾ ಮ್ಯಾಡಮ್ ಅವರೇ, ಹೇಗೆ ಅನಿಸ್ತಾ ಇದೆ ನಿಮ್ಮ ಶೋಧ ತಂಡದ ಬಗ್ಗೆ ಹೇಳಿ, ಹಾಗೆ ಶೋಧದಲ್ಲಿದ್ದಂಥ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಶೋಧ ಅಂತ ಬಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್. ZEE5 ಅಲ್ಲಿ ಬರ್ತಾ ಇದೆ. ಟ್ರೈಲರ್ ನೋಡಿ ಎಲ್ಲರೂ ಎಕ್ಸೈಟೆಡ್ ಆಗಿರ್ತೀರಾ. ಫಸ್ಟ್ ಎಪಿಸೋಡ್ ನೋಡಿದ್ರೆ ಯು ವಿಲ್ ಬಿ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್ಸ್, ಯಾವಾಗ ಬರುತ್ತೆ ಅಂತ ZEE5 ಅಲ್ಲಿ ಸರ್ಚ್ ಮಾಡ್ತಾ ಇರ್ತೀರಾ. ಅಷ್ಟು ಅದ್ಭುತವಾಗಿದೆ. ನೋಡಿದ್ರೆ ಥರ್ಡ್ ನೋಡ್ಬೇಕಂತ ಅನ್ಸುತ್ತೆ. So, ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಮಿಸ್ ಮಾಡದೆ ನೋಡಿ. ಈಗ ನೀ ಇಲ್ಲಿ ಬಂದಿದೆ ಅಂದ್ರೆ ನೀನ್ ಖಾಲಿ ಕೈಯಲ್ಲಿ ಬಂದಿರೋದಿಲ್ಲ, ಏನೋ ಪ್ರಿಪೇರ್ ಮಾಡ್ಕೊಂಡು ತಂದಿರ್ತೀಯಾ. ಏನ್ ತಂದಿದ್ಯಾ ದಿಯಾ? ಸೊ ಆಕ್ಟಿಂಗ್ ಅಲ್ಲಿ ನಾನು ಬಿಗ್ಗೆಸ್ಟ್ ಫ್ಯಾನ್ ರಮೇಶ್ ಅರವಿಂದ್ ಸರ್ ಅವ್ರದ್ದು. ಅದರಲ್ಲೂ ಅವರು ನನಗೆ ಫಿನಾಲೆಯಲ್ಲಿ ಬೆಸ್ಟ್ ಎಂಟರ್ಟೈನರ್ ಟ್ರೋಫಿ ಕೊಟ್ಟಿದ್ರು. ಸೊ ಅದಿನ್ನೂ ನಂಗೆ ನೆನಪಿದೆ. ತುಂಬಾ ಅದ್ಭುತವಾದ ಕ್ಷಣ. ಸೊ ಅವ್ರ ಮುಂದೆ ಇವತ್ತು ಮತ್ತೆ ಬಂದಿದ್ದೀನಿ, ತುಂಬಾ ಖುಷಿ ಆಗ್ತಿದೆ. ಸೊ ಅವರಿಗೆ ಮತ್ತೆ ಇನ್ನೊಂದು ಫುಲ್ ಫಾರ್ಮ್ ಮತ್ತೆ ಹಾಡನ್ನ ಅವರಿಗಾಗಿ ಬರ್ಕೊಂಡು ಬಂದೆ. ರಮೇಶ್ ಸರ್ಗಾಗಿ. ಸೂಪರ್, ಗೋ ಫಾರ್ ಇಟ್ ಬೇಬಿ. ಆರ್ ರಾಮ ಶ್ಯಾಮ ಭಾಮರನ್ನ ಪರಿಚಯಿಸಿ. ಎ ಅಮೃತ ವರ್ಷಿಣಿಯನ್ನ ಹರಿಸಿ. ಎಂ ಮೋಟಿವೇಶನ್ ಅನ್ನ ನೀಡ್ತಾ. ಇ ಎಮೋಷನ್ಸ್ಗಳನ್ನು ಹಿಟ್ ಮಾಡಿ. ಎಸ್ ಸೂಪರ್ ಹಿಟ್ ಆಗಿ. ಎಚ್ ಹಂಬಲ್ ಹೀರೋ ಅನಿಸಿಕೊಂಡ ಸರಳ ಸಜ್ಜನಿಕೆಯ ಮೇರು ನಟರು ಅವರೇ ನಮ್ಮೆಲ್ಲರ ನೆಚ್ಚಿನ ರಮೇಶ್ ಅರವಿಂದ್ ಸರ್. ಅವರಿಗಾಗಿ ಒಂದು 4 ಲೈನ್ ಸಾಂಗ್ ಹಾಡ್ಬಿಡ್ಲಾ? ಪ್ಲೀಸ್ ಹಾಡು ಬೇಬಿ. ಭಲೆ ಭಲೆ ಅಂದದ ಚಂದದ ಹೀರೋ ನೀವು, ಕಣ್ಣಿನಲ್ಲೇ ಕಥೆಯ ಹೇಳೋ ಚತುರ ನೀವು, ನಿಮ್ಮ ಕಲೆಯ ಹೊಗಳಲು ಪದಪುಂಜ ಸಾಲದು, ನಿಮ್ಮ ಆಗಮನದಿಂದಲೇ ಚಿತ್ರರಂಗಕ್ಕೆ ಮೂಡಿತು ಹೊಸ ಬೆಳಕು, ನಿಮ್ಮ ಸ್ಫೂರ್ತಿಯ ಮಾತುಗಳಿಂದಲೇ ಹಸಿರಾಯ್ತು ಹಲವರ ಈ ಬದುಕು, ಭಲೆ ಭಲೆ ಚಂದದ ಅಂದದ ಹೀರೋ ನೀವು, ಕಣ್ಣಿನಲ್ಲೇ ಕಥೆಯ ಹೇಳೋ ಚತುರ ನೀವು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು,
ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಎಷ್ಟು ಮುದ್ದಾಗಿ ದಿಯಾ ರಮೇಶ್ ಸರ್ ಅವರ ಹೆಸರು ಬಗ್ಗೆ ಮಾತಾಡಿದ್ರು, ನಿಮ್ಗಾಗಿ ಹಾಡು ಹಾಡಿದ್ರು. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನನಗೆ ಆಶ್ಚರ್ಯ, ಒಂದು ನನ್ನ ಬಗ್ಗೆ ಹೇಳಿದ್ದು ಅದು ಬಿಟ್ಬಿಡೋಣ, ದಟ್ಸ್ ನಾಟ್ ದಿ ಪಾಯಿಂಟ್. ದಿ ಪಾಯಿಂಟ್ ಇಸ್ ಇವಳು ಎಷ್ಟು ಚೆನ್ನಾಗಿ ಪದಗಳನ್ನ ಜೋಡಿಸ್ತಾಳೆ, ಅದೊಂದು. ಇನ್ನೊಂದು ಅವಳ ಥಾಟ್ ಪ್ರೋಸೆಸ್, ಅದು ಒಂದರಿಂದ ಒಂದಕ್ಕೆ ಇವಳ ಥಿಂಕಿಂಗ್ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ರೀ. ಅವತ್ತು ಸರಿಗಮಪ ಫೈನಲ್ಸ್ ಅಲ್ಲೇ ನೋಡಿ ನಾನು ಬಹಳ ಆಶ್ಚರ್ಯಪಟ್ಟು ಇವಳದು ಆಟೋಗ್ರಾಫ್ ತಗೊಂಡಿದ್ದೆ ನಾನು. ಕರೆಕ್ಟ್. ಆ ತರ ಪರ್ಫಾರ್ಮೆನ್ಸ್ ಮಾಡಿದ್ಲ ಹುಡುಗಿ ಪಬ್ಲಿಕ್ ಅಲ್ಲಿ. ಇವತ್ತು ಇವಳನ್ನ ನೋಡಕ್ ಬಹಳ ಖುಷಿ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ವೆಲ್ಕಮ್ ಟು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಡಫಣ ಚೆನ್ನಾಗಿ ಮಾಡಿದ್ದೆ, ಅದ್ರೇನು ಡೌಟೇ ಇಲ್ಲ ನನಗೆ. ಏನ್ ರೋಲ್ ನಿಂದದಲ್ಲಿ? ಸಿರಿ ಮ್ಯಾಮ್ ಆಸ್ ಮೀರಾ ಮತ್ತೆ ಪವನ್ ಸರ್ ಆಸ್ ರೋಹಿತ್ ಅವರ ಮಗಳ ಕ್ಯಾರೆಕ್ಟರು ತಾರಾ ಅಂತ. ಖುಷಿ ಆಯ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ತರುಣ್ ಅವರೇ, ನಿಮ್ಗೆ ಹೇಗನ್ಸ್ತು ಶೋದ ಟ್ರೈಲರ್? ಕನ್ನಡಕ್ಕೆ ಒಂದು ವೆಬ್ ಸೀರೀಸ್ ಒಂದು ಟ್ರೆಂಡ್ ಶುರು ಆಗಬೇಕಾಗಿತ್ತು. ಅದು ಬಿಗಿನಿಂಗ್ ಅಲ್ಲಿ ಒಂಚೂರು ಟ್ರೈ ಮಾಡಿದ್ರು, ಬಟ್ ಯಾಕೋ ಅದು ಸ್ಪಾರ್ಕ್ ಆಗಲಿಲ್ಲ. ಬಟ್ ನಾವು ವಿತ್ ಝೀ ಬ್ಯಾಕಿಂಗ್ ಇಟ್ ಅಪ್, ಇವಾಗ ಐ ಥಿಂಕ್ ಇಟ್ಸ್ ಅ ರೈಟ್ ಟೈಮ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಯ್ಯನ ಮನೆ ಡಿಡ್ ವೆರಿ ಗುಡ್ ಆ ಥರದ್ದು ನೋಡಿದಾಗ. ಆ್ಯಂಡ್ ನಾವು ಅಗೇನ್ ಕಮ್ಮಿಂಗ್ ಫ್ರಮ್ ಅ ವೆರಿ ಸ್ಟ್ರಾಂಗ್ ಟೀಮ್ ಇದು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಸಿ ಅರುಣ್ ಇದು ಶೋಧಾದಲ್ಲಿ. ದಿಸ್ ಇಸ್ ಚಾಲೆಂಜಿಂಗ್ ಟು ಹಿಮ್ ಆಸ್ ಈಸ್ ವೆರಿ ಆಕ್ಟಿವ್. ನಾವೇ ನೋಡ್ತೀವಲ್ಲ, ಒನ್ ಟೇಕ್ ಮಾಡಿದ್ರೆ ಮತ್ತೆ ಇನ್ನೊಂದು ಟೇಕ್ ಅಲ್ಲಿ ಮಾಡಿದ್ರೆ ಮಾಡಲ್ಲ, ಮತ್ತೇನೋ ಮಾಡ್ತಾನೆ. ಒನ್ ಮೋರ್ ಮಗ ಅದನ್ನೇ ಮಾಡಲ್ಲ, ನಾನು ಮತ್ತೇನೋ ಮಾಡ್ತೀನಿ. ಆ ಥರದ ಒಂದು ಆಕ್ಟರ್ನ ಇಷ್ಟು ಕಂಟ್ರೋಲ್ಡು, ಇಷ್ಟು ಇದಾಗಿ ಮಾಡ್ಸೋದೇ ಕಷ್ಟ ಇದೆ. ಐ ಥಿಂಕ್ ಹಿ ವಿಲ್ ಡೂ ವಂಡರ್ಸ್ ದೇರ್. KRG ಪ್ರೊಡ್ಯೂಸ್ ಮಾಡಿರೋದು ಇದನ್ನ. ಅಗೇನ್ ಒನ್ ಮೋರ್ ಬಿಗ್ ಬ್ಯಾನರ್ ದಟ್ ಇಸ್ ಕಮ್ ಟು ಪ್ರೊಡ್ಯೂಸ್. ಸೊ ಕ್ವಾಲಿಟಿ ವೈಸ್ ಎವ್ರಿಥಿಂಗ್ ಕಾಣಿಸ್ತಾ ಇದೆ ನಮಗೆ ಟ್ರೈಲರ್ ಮುಖಾಂತರ. ಸೊ ಬೆಸ್ಟ್ ವಿಶಸ್ ಟು ದ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇನ್ನೊಂದು ವಿಷಯ ಕೇಳಬೇಕು. ಈಗ ಹೇಗೆ KRG ಅವರು ಇದನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ವೆಬ್ ಸೀರೀಸ್, PRK ಅವರು ಕೂಡ ವೆಬ್ ಸೀರೀಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ವೆಬ್ ಸೀರೀಸ್ ನ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಿಹಿ ಸಿಹಿ ಸುದ್ದಿ ಮಾರ್ಕೆಟ್ ಅಲ್ಲಿ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಅವ್ರು ಅಫಿಷಿಯಲ್ ಅನೌನ್ಸ್ ಮಾಡ್ತಿದ್ರಲ್ಲ ಗೊತ್ತಿಲ್ಲ. ಬಿಕಾಸ್ ಇಸ್ ಝೀ ಪ್ಲಾಟ್ಫಾರ್ಮ್. ಇದ್ರ ಕಂಟಿನ್ಯೂಷನ್ ವೆಬ್ ಸೀರೀಸ್ ನನ್ನ ಪ್ರೊಡಕ್ಷನ್ ಇಂದ ಬರ್ತಾ ಇದೆ. ಆಫ್ಟರ್ ಶೋದ ದ ನೆಕ್ಸ್ಟ್ ವೆಬ್ ಸೀರೀಸ್ ವಿಲ್ ಬಿ ಫ್ರಮ್ ತರುಣ್ ಸುಧೀರ್ ಕ್ರಿಯೇಟಿವ್ಸ್. ಏನು ಅಂತಂದ್ರೆ ಒನ್ ಥಿಂಗ್ ಐ ಕ್ಯಾನ್ ಸೇ ಇಸ್ ದ ಹೋಲ್ ವೆಬ್ ಸೀರೀಸ್ ಇಸ್ ಸೆಟ್ ಅಪ್ ಇನ್ ಉತ್ತರ ಕರ್ನಾಟಕ. ನಾವು ಒಂದು ಉತ್ತರ ಕರ್ನಾಟಕ ಬೇಸ್ಡ್ ಒಂದು ವೆಬ್ ಸೀರೀಸ್ ಪ್ಲಾನ್ ಮಾಡಿದೀವಿ. ಬಟ್ ತರುಣ್ ಅವರೇ, ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ತರುಣ್ ಅವರ ಪ್ರೊಡಕ್ಷನ್ ಆಗಿರ್ಬೋದು, ಅವರ ಡೈರೆಕ್ಷನ್ ಆಗಿರ್ಬೋದು, ಎಂತ ಕ್ವಾಲಿಟಿ ಪ್ರಾಜೆಕ್ಟ್ಸ್ ಗಳು ಬಂದಿದೆ, ಬರ್ತವೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಸೊ ವಿರ್ ಆಲ್ ವೈಟಿಂಗ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಸರ್, ಇದು ಶೋಧದಲ್ಲಿ ನಾನೊಂದು ಕಂಡಿಡ್ದಿದ್ದೀನಿ ಪವನ್ ಸರ್. ಲಾಸ್ಟ್ ಅಲ್ಲಿ ಇದರಲ್ಲಿ ಸಪ್ತಮಿ ಗೌಡ ಬರ್ತಾರೆ, ಯಾಕೆ ಸರ್? ಅದೇ ದೊಡ್ಡ ಮಿಸ್ಟ್ರಿ. ನಾನು ಕಂಡಿಡಿಯುವಂಥದ್ದಲ್ಲಿ ಏನಿಲ್ವಾ? ಇನ್ನು ಕಂಡಿಡಿಬೇಕು ನೀವು ಯಾಕೆ ಬರ್ತಾರೆ ಯಾಕೆ ಅಂತ ಹೇಳಲ್ವಾ ಸರ್? ಅವ್ರ ಏನ್ ಪಾತ್ರ, ಯಾಕೆ ಬರ್ತಾರೆ? ತುಂಬಾ ಒಂದು ಈ ಸ್ಟೋರಿನಲ್ಲಿರೋ ಒಂದು ತುಂಬಾನೇ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಒಂದು ಟ್ವಿಸ್ಟ್ ಇದೆ. ಅವ್ರದ್ದೊಂದು ಕತೆಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಅದು ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅದು ಹೇಗೆ, ಯಾಕೆ ಅನ್ನೋದನ್ನ ನೋಡಿದಾಗ ಐ ಥಿಂಕ್ ಇಟ್ ವಿಲ್ ಮೇಕ್ ಲಾಟ್ ಆಫ್ ಸೆನ್ಸ್. ಎಸ್, ಓಕೆ. ಈಗ ಇಷ್ಟೊತ್ತು ನಾವು ಶೋಧ ಬಗ್ಗೆ ಮಾತಾಡಿದ್ವಿ. ನೀವು ಪಾಪ ಅವಾಗಿಂದ ಇವ್ರು ನನ್ನ ಹೆಂಡತಿ ಅಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇವ್ರು ನಮ್ಮ ನೆಕ್ಸ್ಟ್ ಸಿನಿಮಾ ನಟಿ ಅಂತ ಅನ್ನೋ ತರ ಟೈಮ್ ಬಂದ್ರು ಬರ್ಬೋದು ಸರ್. ಒಂದೆರಡು ಪರ್ಫಾರ್ಮೆನ್ಸ್ ನೋಡಿ ನಮ್ಮ ನಟಿಯರ್ದು ಅನ್ನೋದು ನಮ್ಮೆಲ್ಲರ ಆಸೆ. ಪ್ಲೀಸ್ ಎಂಜಾಯ್ ಆರ್ ಶೋ. ಥ್ಯಾಂಕ್ ಯು. ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದಾವಣಗೆರೆಯ ವರ್ಷ KP ಹಾಗೂ ಅಣ್ಣಯ್ಯ ಧಾರಾವಾಹಿಯ ರಾಣಿ. ಇದೊಂದು ಡಬ್ಬ ಕಾರು, ಯಾವಾಗ್ಲೂ ಇದ್ರಲ್ಲೇ ಕರ್ಕೊಂಡು ಬರ್ತಾರೆ. ಒಂದು AC ಕೂಡ ಇಲ್ಲ ಇದ್ರಲ್ಲಿ. ಓ ಮಹಾಲಕ್ಷ್ಮಿ. ಹೇ ಲಕ್ಷ್ಮಿ, ಹೇಗಿದ್ಯೆ? ನೀನೇ ನೋಡ್ತಿದ್ಯಲ್ಲ ಹೇಗಿದ್ದೀನಿ ಅಂತ. ನನ್ ಬಿಡು, ನೀನೇನೆ ಈ ತರ ಇದೆಯಾ? ಕನ್ಕನ ಮದ್ವೆ ಆದ್ಮೇಲೆ ಕಾರು ಬಂಗ್ಲೆ ಅಂತ ಜಬರ್ದಸ್ತ್ ಆಗಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ನಡ್ಕೊಂಡ್ ಬರ್ತಿದ್ಯಲ್ಲೇ, ಅದು ಕೂಡ ಬರೀ ಕಾಲಲ್ಲಿ. ಪಾಪ. ಈಗ ಗೊತ್ತಾಯ್ತಾ ನಾನ್ ಯಾಕ ಕನ್ಕನ ಮದ್ವೆ ಆಗಿಲ್ಲ ಅಂತ? ಎಲ್ಲ ಹೆಣ್ಮಕ್ಳಿಗೂ ಮದ್ವೆ ಆದ್ಮೇಲೆ ಅವ್ರ ಇನ್ಶಿಯಲ್ ಮಾತ್ರ ಬದ್ಲಾಗತ್ತೆ, ಆದ್ರೆ ನಿನ್ಗೆ ಪಾಪ ಹಣೆ ಬರನೇ ಬದ್ಲಾಗೋಗಿದೆ. ನೀನ್ ಚೆನ್ನಾಗಿದ್ಯಲ್ಲ, ಅಷ್ಟ್ ಸಾಕು ಕಣೆ. ನೋಡ್ ಲಕ್ಷ್ಮಿ, ಕಾಲ ಯಾವಾಗ್ಲೂ ಹೀಗೆ ಇರಲ್ಲ. ಕಾಲದ ಚಕ್ರ ತಿರುಗ್ತಾ ಇರುತ್ತೆ. ಕೆಳಗಿರೋರು ಮೇಲ್ ಹೋಗ್ಲೇಬೇಕು, ಮೇಲಿರೋರು ಕೆಳಗ್ ಬರ್ಲೇಬೇಕು. ಅಯ್ಯೋ ಅದು ಬಿಡು, ಅದೇನೋ ದೊಡ್ಡದಾಗಿ IAS ಮಾಡಿ ಕಲೆಕ್ಟರ್ ಆಗ್ಬೇಕು ಅಂತಿದ್ಯಲ್ಲ, ಏನಾಯ್ತು? ಹಾ,
ಇಷ್ಟೇ ಕಸ ಗುಡಿಸ್ಕೊಂಡು ಬದುಕ್ಬೇಕು ನೀನು. ನೋಡು ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಯು ಆರ್ ಅನ್ ಅನ್ಎಜುಕೇಟೆಡ್ ಫೂಲ್. ನೋಡ್ ಲಕ್ಷ್ಮಿ, ಈ ತರ ಎಲ್ಲ ಮಾತಾಡ್ಬೇಡ. ನೀನ್ ಯಾರನ್ನ ವಿದ್ಯೆ ಇಲ್ಲದೆ ಇರೋನು ದರಿದ್ರ ಅಂತ ಹೇಳ್ತಿದ್ಯೋ ಆ ವ್ಯಕ್ತಿ ದೊಡ್ಡತನದ ಬಗ್ಗೆ ಹೇಳ್ತೀನಿ ಕೇಳು. ಇವಾಗ ಯಾರಾದ್ರೂ ಭಿಕ್ಷುಕರು ಬಂದ್ರೆ ನಾವು 10 ರೂಪಾಯಿನೋ ಒಂದ್ ಜೊತೆ ಬಟ್ಟೆನೋ ಅಥವಾ ಒಂದು ಹೊತ್ತು ಊಟನೋ ಕೊಟ್ಟು ಕಳಿಸ್ತೀವಿ. ಆದ್ರೆ ಅವರು ಒಬ್ಳಿಗೆ ತಮ್ಮ ಜೀವನನೇ ಭಿಕ್ಷೆ ಹಾಕಿದ್ದಾರೆ. ಆ ಭಿಕ್ಷೆ ಹಾಕ್ಸ್ಕೊಂಡಿರೋ ಪುಣ್ಯಾತ್ಕಿತಿಗೆ ಚೂರು ಉಪಕಾರನೇ ಇಲ್ಲ. ಎಲ್ಲ ಮರ್ತು ಪೋಸ್ ಕೊಡ್ತಾಳೆ, ಪೋಸು. ಸರಿ ಕಣೆ, ಹಾಳಾಗಿ ಹೋಗ್ತೀನಿ, ಹಾಳು ಬಾವಿಗೆ ಬಿದ್ದು ಸಾಯ್ತೀನಿ, ಹೀಗೆ ಇರ್ತೀನಿ, ಬರೀ ಕಾಲಲ್ಲಿ ನಡಿತೀನಿ ಅನ್ನೋರಿಗೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ? ಏನೋ ಪಾಪ ಮನೆ ತನಕ ಡ್ರಾಪ್ ಮಾಡೋಣ ಅಂತ ಬಂದೆ. ಈಗ ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ನು ಹೊರಡ್ತೀನಿ. ಹಲೋ, ನೀವೊಬ್ರು IAS ಆಫೀಸರ್ ಹತ್ರ ಮಾತಾಡ್ತಿದ್ದೀರಾ ಅಂತ ಮರಿಬೇಡಿ. ಎಲ್ಲ ಫೈಲ್ಗಳು ಲೀಗಲ್ ಆಗಿ ಮೂವ್ ಆಗುತ್ತೆ, ಡೋಂಟ್ ವರಿ. ಯಾ, ಪ್ಲೀಸ್ ಕೂತ್ಕೋ. ಕಾಫಿ ತಗೋ. ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡ್ದಾ? ಯಾರನ್ನ ನೀನು ಓದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ಯೋ ಅವ್ರ ಹತ್ರನೇ ಓದಿರೋ ನಿನ್ನ ಗಂಡಂಗೆ ಕೆಲಸ ಕೇಳ್ಕೊಂಡು ಬಂದಿದ್ಯಾ. ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋ ಮಟ್ಟಕ್ಕೆ VIP ಅಲ್ಲ ಅಂತ ಅವತ್ತು ನೀನು ಹೇಳಿದ್ದೆ. ಆದರೆ ಇವತ್ತು ಅದೆಷ್ಟೋ VIPಗಳು ಇವ್ರನ್ನ ಮೀಟ್ ಮಾಡ್ಕೊಳ್ಳೋಕ್ಕೆ ಮನೆ ಎದುರುಗಡೆ ಕಾಯ್ತಾ ಇದ್ದಾರೆ. ನೋಡಿ, ನಾನು ಆಲ್ರೆಡಿ ತುಂಬ ನೊಂದಿದ್ದೀನಿ. ನನ್ನ ತಪ್ಪೇನಾದ್ರು ನನಗಾಗಿದೆ. ದಯವಿಟ್ಟು ಈ ಥರ ಚುಚ್ಚು ಮಾತಾಡಿ ನನ್ನ ಮನ್ಸು ನೋಯಿಸ್ಬೇಡಿ. ಛೆ, ನಿನ್ಗೆ ಹರ್ಟ್ ಆಗಲಿ ಅಂತ ನಾನು ಈ ಮಾತನ್ನ ಹೇಳಿಲ್ಲ. ನಾನು ಆವತ್ತೇ ಹೇಳಿರ್ಲಿಲ್ವಾ, ಕಾಲ ಯಾವತ್ತೂ ಅದೇ ರೀತಿ ಇರಲ್ಲ, ಕಾಲದ ಚಕ್ರ ತಿರುಗ್ತಾ ಇರುತ್ತೆ. ಕೆಳಗಿರೋರು ಮೇಲೆ ಹೋಗಲೇಬೇಕು, ಮೇಲಿರೋರು ಕೆಳಗೆ ಬೀಳಲೇಬೇಕು ಅಂತ. ಓದಿರೋ ನಿಮ್ಮ ಯಜಮಾನ್ರು ಓದದೇ ಇರೋ ನಮ್ಮ ಯಜಮಾನ್ರು ಕೈ ಕೆಳಗೆ ಕೆಲಸ ಮಾಡೋದ್ರಿಂದ ನಿಮ್ಮ ಗೌರವಕ್ಕೇನೂ ತೊಂದರೆ ಇಲ್ಲ ಅನ್ನೋ ಹಾಗಿದ್ರೆ ನಂದೇನೂ ಅಭ್ಯಂತರ ಇಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಿಮ್ಮ ಯಜಮಾನ್ರಿಗೆ ಖಂಡಿತವಾಗ್ಲೂ ಕೆಲಸ ಇದೆ. ಕಣೆ, ಸೂರ್ಯವಂಶಿ ಚಿತ್ರದ ಒಂದು ಅದ್ಭುತವಾದಂತಹ ಸೀನನ್ನ ವೇದಿಕೆ ಮೇಲೆ ಅಭಿನಯ ಮಾಡಿದ್ದಾರೆ ವರ್ಷ KP ಹಾಗೂ ಅವರ ಜೊತೆ ಅಣ್ಣಯ್ಯ ಧಾರಾವಾಹಿಯ ರಾಣಿ ಅವರು ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ರಾಣಿ ಅವರೇ, ಥ್ಯಾಂಕ್ ಯು. ವಿಶ್ವಿಕ್ ಅವರೇ,
ಹಾಯ್ ವರ್ಷ. Hi, ಹಾಯ್ ma'am. ವಾಣಿ Hello, ಅವರೇ. ma'am. ವರ್ಷ ನಿಮ್ದು ಓಪನಿಂಗ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಮಾಡಿದ್ರಿ. ಏನದು ಆಟಿಟ್ಯೂಡ್ ತೋರಿಸೋದು ಅದೆಲ್ಲ ನಿಮ್ಗೆ ಸೂಟ್ ಆಗುತ್ತೆ. ಇದಕ್ಕೆ ಮುಂಚೆನೂ ನಾವು ಆ ಒಂದು ಸಾಂಗ್ ಶೂಟ್ ಅಲ್ಲಿ ಎಲ್ಲ ಹೇಳಿದ್ವಿ, ನಿಮ್ಮ ಅಪಿಯರೆನ್ಸ್ ವೈಸು, ನಿಮ್ ದ ವೇ ಯು ಕ್ಯಾರಿ ಯೋರ್ ಸೆಲ್ಫ್, ಅದರಲ್ಲಿ ಕಾಣಿಸುತ್ತೆ ನಿಮ್ಗೆ ಆ ಒಂದು ಯು ಹ್ಯಾವ್ ಪೊಟೆನ್ಷಿಯಲ್ ಅಂತ. ಹೋಗ್ತಾ 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 ಆ ಚೇಂಜ್ ಓವರ್ ಅಲ್ಲಿ ಸ್ವಲ್ಪ ಇನ್ನೊಂದು ಚೂರ್ ಇಂಟೆನ್ಸಿಟಿ ಬೇಕು ಅಂತ ಅನ್ನಿಸ್ತು ನನಗೆ. ಎಸ್ಪೆಷಲಿ ನೀವು ಸೆರಗಿ ಹಿಂಗ್ ಹಾಕೊಂಡ್ ಬಂದ್ರಲ್ಲ, ಅಪಿಯರೆನ್ಸ್ ಒಂದೇ ಅಲ್ಲದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಟೋನ್ ಅಲ್ಲಿ ಮಾತಾಡೋದೆಲ್ಲಾನು ನೀವು ಚೇಂಜ್ ಮಾಡ್ಬೇಕಾಗಿತ್ತು ಒಂಚೂರು ಅಂತ ಅನ್ನಿಸ್ತು. ಅಂಡ್ ವಾಣಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಚೆನ್ನಾಗಿ ಮಾಡಿದ್ರಿ ನೀವು ಕೂಡ. ಗುಡ್ ಲಕ್. ಥ್ಯಾಂಕ್ ಯು ನಿಶ್ವಿಕಾ. ವರ್ಷ ಅವ್ರಿಗೆ ದಯವಿಟ್ಟು ಸ್ಟಾರ್ ರೇಟಿಂಗ್ಸ್ ಕೊಡಬೇಕು. ತರುಣ್ ಅವರೇ 3.5. ಪ್ರೇಮಾ ಮೇಡಮ್ 3.5. 3.5. ನಿಶ್ವಿಕಾ 3.5. 3.5. 3.5. 3.5. ಥ್ಯಾಂಕ್ ಯು ರಾಣಿ ಅವರೇ. ಈಗ ಶೋಧ ಟೀಮ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈಗ ಅಯ್ಯನ ಮನೆಯಿಂದ ಶುರುವಾದ ಕನ್ನಡ ZEE5 ವೆಬ್ ಸೀರೀಸ್ ನ ಪರಂಪರೆ ಇನ್ನು ಸಾಕಷ್ಟು ಹೊಸ ಹೊಸ ವೆಬ್ ಸೀರೀಸ್ ಮೂಲಕ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇದೇ 29ನೇ ತಾರೀಕು ಶೋಧ ಒರಿಜಿನಲ್ ವೆಬ್ ಸೀರೀಸ್ ನಮ್ಮ ZEE5 ಅಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಎಲ್ಲರೂ ಇದನ್ನ ನೋಡಿ ತುಂಬಾ ಹೃದಯದ ಪ್ರೀತಿಯನ್ನ ಅದಕ್ಕೆ ಕೊಟ್ಟು ಆ ಒಂದು ವೆಬ್ ಸೀರೀಸ್ ನ ಇನ್ನಷ್ಟು ಮತ್ತಷ್ಟು ಯಶಸ್ವಿಗೊಳಿಸಬೇಕು ಅಂತ ಕೋರಿಕೆ. ಅಂಡ್ 29ನೇ ತಾರೀಕು ನೀವೆಲ್ಲರೂ ZEE5 ಮೂಲಕ ನಮ್ಮ ಮನೆಗಳಿಗೆ ಬರ್ತಿದ್ದೀರಾ. ಸೊ ನೀವೆಲ್ರಿಗೂ ವೆಲ್ಕಮ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್. ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಕೇವಲ ಜಾರ್ ಆಪ್ ಓಪನ್ ಮಾಡಿ 50 ರೂಪಾಯಿ ಸೇವಿಂಗ್ ಅಮೌಂಟ್ ಸೆಟ್ ಮಾಡಿ ಮತ್ತು ನಿಮ್ಮ ಚಿನ್ನವನ್ನ ಪಡೆಯಿರಿ. ಈ ಶುದ್ಧ ಚಿನ್ನ ಸುರಕ್ಷಿತವಾಗಿದ್ದು ಮತ್ತು ಸಮಯದ ಜೊತೆ ಬೆಳೀತಾ ಇರುತ್ತೆ. ಇದು ನಮ್ಮ ಹಿರಿಯರು ನಂಬಿದ ಚಿನ್ನವೇ, ಆದರೆ ಈಗ ಸ್ಮಾರ್ಟ್ ಆಗಿ ಬದಲಾಗಿದೆ ಅಷ್ಟೇ. ನೀವೀಗ 1 ಅಥವಾ 2 ಗ್ರಾಮ್ ಚಿನ್ನವನ್ನ ಕಷ್ಟಪಟ್ಟು ಒಂದೇ ಸಲ ಖರೀದಿ ಮಾಡುವ ಅಗತ್ಯ ಇಲ್ಲ. ಸಣ್ಣದಾಗಿ ಪ್ರಾರಂಭ ಮಾಡಬಹುದು. ಕೇವಲ 50 ರೂಪಾಯಿಯಿಂದ ನಿಮ್ಮ ಸೇವಿಂಗ್ಸ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಮತ್ತು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಕೂಡ ನಿಮ್ಮ ಉಳಿತಾಯ ಮೌಲ್ಯವನ್ನ ಚೆಕ್ ಮಾಡಬಹುದು. ಯಾವುದೇ ಕಾಗದ ಪತ್ರ, ಗೊಂದಲ ಅಥವಾ ಕಾಯುವ ಅವಶ್ಯಕತೆ ಇಲ್ಲ ಅಂತಾನೆ 2 ಕೋಟಿಗೂ ಅತಿ ಹೆಚ್ಚು ಭಾರತೀಯರು ಈಗ ಜಾರ್ ಮೂಲಕ ಉಳಿತಾಯ ಮಾಡ್ತಿದ್ದಾರೆ. ಇದು ನಿಮ್ಮ ಸಮಯ ಮತ್ತು 50 ರೂಪಾಯಿಯ ಉಳಿತಾಯವನ್ನ ಪ್ರಾರಂಭ ಮಾಡ್ತಾ ಇರೋ ಅವರಿಗೆ ಪ್ರತಿ ಎಪಿಸೋಡ್ ಅಲ್ಲಿ ಚಿನ್ನದ ನಾಣ್ಯ ಗೆಲ್ಲುವಂತ ಅವಕಾಶ ಇದೆ. ಈಗಲೇ ಜಾರ್ ಆಪ್ ಡೌನ್ಲೋಡ್ ಮಾಡಿ ಉಳಿತಾಯ ಶುರು ಮಾಡಿ. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. PMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಅಂಡ್ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್. ಈಗ ಗಿಫ್ಟ್ ಗಳನ್ನ ಕೊಡುವಂತ ಸಮಯ. ಮೊದಲನೇದಾಗಿ ಲಕ್ಸ್ ಸ್ಯಾಂಡಲ್ವುಡ್ ನಿಂದ ನಡೆಸಲ್ಪಡುವ ಈ ವಾರದ ಲಕ್ಸ್ ಸ್ಯಾಂಡಲ್ವುಡ್ ಗ್ಲೋ ಸ್ಟಾರ್ ಅನ್ನ ನಿಮ್ಮ ಮುಂದೆ ಬಹಿರಂಗ ಪಡಿಸುವಂತ ಸಮಯ ಈಗ ಬಂದಿದೆ. ಪ್ರತಿಭೆ ಮತ್ತು ಆತ್ಮವಿಶ್ವಾಸದಿಂದ ಮಿಂಚುತ್ತಿರುವ ಈ ವಾರದ ಸ್ಟಾರ್ ಪರ್ಫಾರ್ಮರ್ ಸಿಂಚನಾ. ನಿಮ್ಮ ಪ್ರದರ್ಶನವು ಲಕ್ಸ್ ಸ್ಯಾಂಡಲ್ವುಡ್ ನ ಅದ್ಭುತ ವಿಕಿರಣ ಹೊಳಪನ್ನ ಹೊರತುಪಡಿಸಿ ಶುದ್ಧವಾದ ಲಕ್ಸ್ ಸ್ಯಾಂಡಲ್ವುಡ್ ನಂತೆಯೇ ಇದೆ. ಹೊಳಪಿಗೆ ವಿಶೇಷ. ನಮ್ಮ ಕೋ ಟೈಟಲ್ ಸ್ಪಾನ್ಸರ್ ಅವರ ವತಿಯಿಂದ ಸಿಂಚನಾ ಅವರಿಗೆ ಸಿಗ್ತಾ ಇದೆ ಲಕ್ಸ್ ಸ್ಯಾಂಡಲ್ವುಡ್ ಗಿಫ್ಟ್ ಹ್ಯಾಂಪರ್. ಯಾಕಂದ್ರೆ ಟ್ರೂ ಸ್ಟಾರ್ ಡಿಸರ್ವ್ಸ್ ಟ್ರೂ ಗ್ಲೋ. ಈ ವಾರ ಸಿಂಚನಾ ಅವರು ಲಕ್ಸ್ ಸ್ಯಾಂಡಲ್ವುಡ್ ಸೀಟ್ ನಲ್ಲಿ ಕೂತ್ಕೋತಾ ಇದ್ದಾರೆ. ಕಂಗ್ರಾಚುಲೇಷನ್ ಸಿಂಚನಾ. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಪರ್ಫಾರ್ಮರ್ ಆಫ್ ದ ವೀಕ್ ಭೂಮಿಕಾ ಅವರಿಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ವತಿಯಿಂದ 10,000 ರೂಪಾಯಿಗಳು. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್
ವಂಶಿ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ 10,000 ರೂಪಾಯಿ ಬೆಲೆ ಬಾಳುವ ಚಿನ್ನದ ನಾಣ್ಯ. ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಶ್ರೀಯಾ ಅವ್ರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಡ್ರೀಮ್ ಡೀಲ್ ಗ್ರೂಪ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ವರ್ಷಾ ದಿಗ್ರಜ್ ಅವರಿಗೆ ಸಿಗ್ತಾ ಇದೆ ಡ್ರೀಮ್ ಡೀಲ್ ಗ್ರೂಪ್ ವತಿಯಿಂದ ಫ್ರೀ ಲಾಯಲ್ಟಿ ಪ್ರೋಗ್ರಾಮ್ ಸಬ್ಸ್ಕ್ರಿಪ್ಷನ್ ಜೊತೆಗೆ 20,000 ರೂಪಾಯಿ ಮೌಲ್ಯದ ಫರ್ನಿಚರ್ ಪ್ರಾಡಕ್ಟ್ಸ್ ನಿಮ್ಮದಾಗಿದೆ. ಡ್ರೀಮ್ ಡೀಲ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ. ಗೋಲ್ಡ್ ವಿನ್ನರ್ ಗಿಫ್ಟ್ ಕಾರ್ಡ್ ಯಾರಿಗೆ ಸಿಗ್ತಾ ಇದೆ? ಮಾನ್ಯ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ಕಾರ್ಡ್. ಹಾಗೇನೆ ಮಾನ್ಯ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗೋಲ್ಡನ್ ಶವರ್. ಎಲ್ಲರೂ ಕಾಯ್ತಾ ಇರುವಂತಹ ಆ ಕ್ಷಣ, ಮಹಾನಟಿ ಸೀಸನ್ 2ನ ಈ ವಾರದಲ್ಲಿ ಯಾವ ನಟಿಯ ಕಟೌಟು ಗಾಂಧಿನಗರದಲ್ಲಿ ರಾರಾಜಿಸಲಿದೆ? ಈ ಸತಿ ಗಾಂಧಿನಗರದಲ್ಲಿ ಬೇಡ, ಬೆಳಗಾಮಲ್ಲಿ ಬಿಡ್ಲಿ ಅಂತ. ವರ್ಷಾ ದಿಗ್ರಜ್. ಈ ಬಾರಿ ಕಟೌಟು ಏರ್ತಾ ಇರೋದು ನಮ್ಮ ವರ್ಷಾ ದಿಗ್ರಜ್ ಅವ್ರದ್ದು. ಕಟೌಟ್ ಅಲ್ಲಿ ಏರಿದ ತಕ್ಷಣ ನೀನ್ ಅಲ್ಲಿ ಹೋಗಿ ಅದನ್ನ ಕಣ್ತುಂಬ ನೋಡ್ಬೇಕು. ಓಕೆ, ಸೂಪರ್. ಇದೇ ರೀತಿ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ಯೋಚನೆ ಜೊತೆ ಮತ್ತೊಂದು ಹೊಸ ರೌಂಡ್ ಅಲ್ಲಿ ಹೊಸ ಜೋಶ್ ಅಲ್ಲಿ ನಿಮ್ಮ ಮುಂದೆ ಬರೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, co-powered by Gold winner Ramraj Methu Towels, special partner Jar Gold Savings App, Sudarshan Silk Chickpet ಮತ್ತು ಮಾರತಹಳ್ಳಿ ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ.